श्रीगुरुभ्यो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्कारूपेण मत्सिद्धं पङ्कीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहं गुरुं भजे। श्री सच्चिदानंद शिवाभिनव्य नृसिंह भारत्यभिधान यतीन्द्रान् विद्यानिधीन् मंत्रनिधीन् सदात्मनिष्ठान् भजे। मानव शम्भुरूपान् सदात्मध्याननिरतं विषयेभ्यः पराङ्मुखम्। नौमि शास्त्रेषु निष्णातं चन्द्रशेखर भारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं। नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಮೂರನೇ ವಿದ್ಯೆ ಅಂದ್ರೆ ಮೊದಲು ಶ್ವೇತಕೇತುಗೆ ಬಂದಿದ್ದು ಹೇಳಿದ್ದು ಸದ್ವಿದ್ಯಾ ಅಂತ ಹೆಸರು. ಆಮೇಲೆ ಅದು 6ನೇ ಅಧ್ಯಾಯ. 7ನೇ ಅಧ್ಯಾಯದಲ್ಲಿ ನಾರದ ಸನತ್ ಕುಮಾರ್ ಅವ್ರಿಗೆ ಆಗೋ ಸಂವಾದ, ಅದರಲ್ಲಿ ಭೂಮವಿದ್ಯಾ ಅಂತ ಅದಕ್ಕೆ ಹೆಸರು. ಇಲ್ಲಿ 8ನೇ ಅಧ್ಯಾಯ ಚಾಂದೋಗ್ಯ ಉಪನಿಷತ್ತಲ್ಲಿ ಅಲ್ಲಿ ಪ್ರಜಾಪತಿ ವಿದ್ಯಾ ಅಂತ ಅದಕ್ಕೆ ಹೆಸರು. ಯಾತಕ್ಕೆ ಆ ಹೆಸರು ಅಂದ್ರೆ ಇಂದ್ರ ಮತ್ತು ವಿರೋಚನ ಇಬ್ರು ಕೂಡ ಪ್ರಜಾಪತಿ ಹತ್ರ ಹೋಗಿ ಈ ಬ್ರಹ್ಮವಿದ್ಯಾನ ನಮಗೆ ತಿಳಿಸಿ ಅಂತ ಹೋಗ್ತಾರೆ, ಆತ್ಮವಿದ್ಯಾನ ತಿಳಿಸಿ ಅಂತ ಹೋಗ್ತಾರೆ. ಅಲ್ಲಿ ಅವರು ಹೇಳ್ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಸ್ವಲ್ಪ ಅದು ಜಟಿಲವಾಗಿರುತ್ತೆ. ಈ ಬ್ರಹ್ಮವಿದ್ಯೆ ಇಲ್ಲಿ ಬರೋದು ಸ್ವಲ್ಪ ಜಟಿಲವಾಗೇ ಇದೆ. ಅವನೇನ್ ಮಾಡ್ತಾನೆ, ವಿರೋಚನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಶರೀರವನ್ನೇ ಆತ್ಮ ಅಂತ ಇವ್ರು ಹೇಳ್ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಮುಂದಿನ ಪಾಠಕ್ಕೆ ಬರೋದೇ ಇಲ್ಲ. ಅವನು ಹಾಗೆ ತೀರ್ಮಾನ ಮಾಡ್ಕೊಂಡು ಇದೇ ಆತ್ಮವಿದ್ಯೆ ಅಂತ ಹೇಳ್ಕೊಂಡು ಆ ಒಂದು ತಪ್ಪಾದ ಒಂದು ಅಭಿಪ್ರಾಯವನ್ನ ಬಾಕಿ ಎಲ್ಲರಿಗೂ ಹರಡ್ತಾನೆ ಅವನು. ಆದ್ರೆ ಇಂದ್ರ ಮಾತ್ರ ಅವನಿಗೆ ಈ ತರ ಇರ್ಲಾರ್ದಿದು, ಇದು ಅವ್ರು ಹೇಳಿದ್ದು ನಮ್ಗೆ ಸರಿಯಾಗಿ ನನಗ್ ಮನಸ್ಸಿಗೆ ಬಂದಿಲ್ಲ ಸರಿಯಾಗಿ, ಅದರಿಂದ ನಾವು ಮತ್ತೆ ಅವ್ರ ಹತ್ರ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮತ್ತೆ ಹೋಗ್ತಾನೆ. ಈ ತರ ಮತ್ತೆ ಹೋಗಿ ಅವ್ರ ಹತ್ರ 2-3 ಪರ್ಯಾಯದಲ್ಲಿ ಅವನು ಏನ್ ಮಾಡ್ತಾನೆ, ಅವನು ಈ ವಿದ್ಯೆಯನ್ನ ಚೆನ್ನಾಗಿ ಕಲಿತಾನೆ, ಸರಿಯಾಗಿ ಕಲಿತಾನೆ. ಹೀಗೆ ಪ್ರಶ್ನೆ ಮಾಡಿದ್ರೇನೆ ಸರಿಯಾಗಿ ಗೊತ್ತಾಗುತ್ತೆ. ನಾವೇ ಮುಂಚೆನೆ ತೀರ್ಮಾನ ಮಾಡ್ಕೊಂಡ್ಬಿಡ್ಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ ಇದರಿಂದ. ಈ ತರ ಒಂದು ವಿಷಯ ಕೇನೋಪನಿಷತ್ತಲ್ಲಿ ಕೂಡ ಬರುತ್ತೆ. ಕೇನೋಪನಿಷತ್ನಲ್ಲಿ ಕೂಡ ಅವ್ರ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ ಸರಿಯಾಗಿ ತಿಳ್ಕೊಂಡಿರ್ತಾನೆ ಒಬ್ಬ. ಅವನು ಏನ್ ಮಾಡ್ತಾನೆ, ಆ ತರಗತಿಯಿಂದ ಆಚೆ ಹೋಗ್ತಾನೆ. ಆಚೆ ಹೋಗ್ಬಿಟ್ಟು ಅದನ್ನ ತುಂಬಾ ತೀವ್ರವಾಗಿ ವಿಚಾರ ಮಾಡಿ ಅವನಿಗೆ ಸರಿಯಾಗಿ ತಿಳ್ಕೊಂಡ್ಬಿಡ್ತಾನೆ. ತಿಳ್ಕೊಂಡು ಬಂದು ಕ್ಲಾಸಲ್ಲಿ ಬಂದು ಎಲ್ಲರ ಮುಂದೆ ಹೇಳ್ತಾನೆ, ಅವನ ತಿಳುವಳಿಕೆ ಏನು ಅಂತ ಹೇಳ್ತಾನೆ. ಅವಾಗ ಗುರು ಕೂಡ ಅದನ್ನ ಚೆನ್ನಾಗಿ ಮನ್ನಣೆ ಮಾಡ್ತಾರೆ ಅದನ್ನ. ಸೊ ಹೀಗೆ ಅವರು ಮುಂದೆ ನಾವು ಹೇಳ್ಬೇಕು ಮತ್ತೆ ಸರಿಯಾಗಿ ತಿಳ್ಕೊಬೇಕು ಅನ್ನೋದನ್ನ ಎಲ್ಲಾ ಕಡೆನೂ ತೋರಿಸ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಬಂತು. ಬಟ್ ಇಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ 3 ಅವಸ್ಥೆಗಳನ್ನ ಇಟ್ಕೊಂಡು ಅದನ್ನ ಹೇಳಿ ಅದ್ರ ಮುಖಾಂತರ ಆತ್ಮಸ್ವರೂಪವನ್ನು ತಿಳಿಸ್ಕೊಡಕ್ಕೆ ಇಲ್ಲಿ ಒಂದು ವಿಷಯ ಬರ್ತಾ ಇದೆ. ಸೊ ಇಲ್ಲಿವರೆಗೆ ನಾವು ನೋಡಿದ್ದ ಒಂದು ಭಾಗದಿಂದ ನಾನು ತಿರ್ಗ ಹೇಳ್ತೇನೆ ಅಂತಿದ್ದ. ಸೊ ಇಲ್ಲಿ ಅಶರೀರಂ ಸಾಕ್ಷಿಣಂ ತು ಸ್ಪೃಶೇತ ನ ಪ್ರಿಯಾಪ್ರಿಯೆ ಸಂಸಾರ ತದಭಾವೌ ದ್ವೌ ಸುಸ್ಥಿತೌ ಕರ್ತೃ ಸಾಕ್ಷಿಣೋ ಅಂತ. ಅಂದ್ರೆ ಇವ್ರೇನ್ ಹೇಳಿದ್ರು ಅಂದ್ರೆ, ಅಶರೀರಂಭಾವ ಸಂತಂ ಪ್ರಿಯ ನ ಸ್ಪೃಶತಃ ಅಂತ ಮಂತ್ರ ಬರುತ್ತೆ ಅದರಲ್ಲಿ. ಅಂದ್ರೆ ಅಶರೀರ ಅಂತ ಹೇಳಿದ್ರೆ ಶರೀರದಲ್ಲಿ ಯಾರಿಗೆ ಅಭಿಮಾನ ಇಲ್ಲವೋ ಅವನಿಗೆ ಈ ಪ್ರಿಯ ಅನ್ನೋದು ಲೋಕದಲ್ಲಿ ಅವನಿಗೆ ಪ್ರಾರಬ್ಧ ಕರ್ಮವಾಗಿ ವಶವಾಗಿ ಬರುತ್ತಲ್ಲ. ಸಂಸಾರ ಅಂದ್ರೆ ಅತ್ತಾನೆ, ಒಂದು ಒಳ್ಳೇದಾಗೋದು ಒಂದು ಕೆಟ್ಟದಾಗೋದು ಅಂತ ನಾವು ಹೇಳ್ತೀವಿ. ಅದು ಅವನಿಗೆ ತಟ್ಟಲ್ಲ ಅಂತ, ಅವನಿಗೂ ಆಗುತ್ತೆ ಅದು. ಆದ್ರೆ ಅವನು ಅದನ್ನ ಬೇರೆ ರೀತಿ ನೋಡ್ತಾನ. ಹೀಗಾಗಿ ಇದು ನನಗಲ್ಲ ಇದಾಗ್ತಾ ಇರೋದು, ಶರೀರಕ್ಕೆ ಇದಾಗ್ತಾ ಇರೋದು ಅಂತ ಅವ್ನು ನೋಡ್ತಾನೆ. ಬಾಕಿಯವರೆಲ್ಲ ತಮಗೆ ಆಗ್ತಾ ಇದೆ ಅಂತ ತಿಳಿತಾರೆ. ಇಲ್ಲಿ ಈ ಉಪನಿಷತ್ ಹೇಳ್ತಾ ಇದೆ, ಅಶರೀರಂ ಭಾವ ಸಂತಂ ಅಂತ ಹೇಳ್ತಾರೆ. ಅಶರೀರಂ ಸಾಕ್ಷಿಣ, ಸಾಕ್ಷಿ ಸ್ವರೂಪ ಯಾವ್ದಿದೆಯೋ ಪಂಚಕೋಶಗಳಿಂದ ಬೇರೆಯಾಗಿರೋ ಸಾಕ್ಷಿ ಇದೆಯಲ್ಲ, ಅದಕ್ಕೆ ಶರೀರ ಇಲ್ಲ. ಅದು ಶರೀರ ಯಾವ್ದಕ್ಕಿರೋದು, ಈ ಪಂಚಕೋಶಗಳಿಗೆ ಶರೀರ ಸೇರಿರೋದು. ಸ್ಥೂಲ ಶರೀರ ಅದಕ್ಕೆ ಸೇರಿರೋದು, ಸೂಕ್ಷ್ಮ ಶರೀರನೂ ಅದಕ್ಕೆ ಸೇರಿರೋದು. ಕಾರಣ ಶರೀರ ಅಂತ ಯಾವ ಅವಿದ್ಯೆ ಏನ್ ಹೇಳ್ತೀವೋ ಅದು ಕೂಡ ಪಂಚಕೋಶಗಳಿಗೆ ಸೇರಿರೋದು. ಆದ್ರೆ ಪಂಚಕೋಶಗಳು ನಾನು ಅಲ್ಲ ಅಂತ ಯಾವ ಒಂದು ಸಾಕ್ಷಿ ಇದೆಯೋ
ಆ ಸಾಕ್ಷಿ ಸ್ವರೂಪವನ್ನು ನಾನು ಅಂತ ತಿಳ್ಕೊಂಡಿದ್ದಾನಲ್ಲ ಅವನು ಅಶರೀರಿ. ಹಾಗಾಗಿ ಆ ಅಶರೀರಿಯಾಗಿರೋ ವ್ಯಕ್ತಿಗೆ ಇದು ತಟ್ಟೋದೇ ಇಲ್ಲ, ಅಂದ್ರೆ ಸಾಕ್ಷಿಗೆ ಇದು ತಟ್ಟೋದಿಲ್ಲ ಅಂತ. ಯಾಕಂದ್ರೆ ಸಾಕ್ಷಿ ಇದನ್ನೆಲ್ಲ ಬೆಳಗ್ತಾ ಇರುತ್ತೆ. ನಮ್ಗೆ 13ನೇ ಅಧ್ಯಾಯ ಗೀತೆ ಅದ್ರ ಪ್ರಕಾರ ನೋಡಿದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಹೇಳಿದಾರಲ್ವಾ, ಈ ಕ್ಷೇತ್ರ ಅನ್ನೋ ಲೆವೆಲ್ ಅಲ್ಲೇ ಇದೆಲ್ಲ ಆಗ್ತಾ ಇರುತ್ತೆ. ಯಾವುದು ಸಂಸಾರ ಅನುಭವ ಅಲ್ಲ, ಕ್ಷೇತ್ರ ಅನ್ನೋ ಲೆವೆಲ್ ಎಲ್ಲ ಆಗುತ್ತೆ. ಪಂಚಕೋಶಗಳು, ಆಮೇಲೆ ಅವಸ್ಥಾ ತ್ರಯಗಳು, ಅಲ್ಲಿರೋ ಮಾನಾಪಮಾನಗಳು ಎಲ್ಲವೂ ಕೂಡ ಸಾವು, ಹುಟ್ಟು ಸಾವು, ಹಸಿವು ಬಾಯಾರಿಕೆ ಎಲ್ಲವೂ ಕೂಡ ಇದಕ್ಕೆ ಆಗ್ತಾ ಇರುತ್ತೆ, ಕ್ಷೇತ್ರಕ್ಕೆ ಆಗ್ತಾ ಇರುತ್ತೆ. ಕ್ಷೇತ್ರಜ್ಞ ಅನ್ನೋದು ಆ ಕ್ಷೇತ್ರವನ್ನ ಬೆಳಗೋ ಸ್ವರೂಪ, ಬೆಳಗೋ ಚೈತನ್ಯ ಸ್ವರೂಪ. ಈ ಕ್ಷೇತ್ರ ಅನ್ನೋದು ಜಡ, ಅದ್ರ ಕ್ಷೇತ್ರಜ್ಞ ಅನ್ನೋದು ಚೈತನ್ಯ ಸ್ವರೂಪ. ಹಾಗಾಗಿ ಅಲ್ಲಿ 13ನೇ ಅಧ್ಯಾಯದಲ್ಲಿ ಕೂಡ ಇದೇ ತರ ವಿವೇಕವನ್ನು ಮಾಡಿದ್ದಾರೆ ಅಲ್ಲಿ. ಯಾಕಂದ್ರೆ ಆ ಕ್ಷೇತ್ರ ಅನ್ನೋದು ಶರೀರ, ಆದ್ರೆ ಆ ಶರೀರ ಅನ್ನೋದ್ರೆ ನಾವ್ ಇದೆಲ್ಲ ಸೇರ್ಸ್ಕೋಬೇಕು. ಜಡನೆ ಖಂಡಿತ, ಯಾಕಂದ್ರೆ ಶರೀರ ಪಂಚಭೂತಗಳಿಂದ ಆಗಿರೋದು, ಅದರಿಂದ ಜಡ. ಆದ್ರೆ ಶರೀರ ಓಡಾಡ್ತಾ ಇದೆಯಲ್ಲ, ನಾವು ಆತ್ಮ ಸ್ವರೂಪ ಹೌದೌದು, ಅದೇ ಆಗುತ್ತೆ. ಇಲ್ಲ, ಪ್ರಾರಂಭದ ಪ್ರಕಾರ ಹಾಗೆ ಆಗುತ್ತೆ ಅದು, ಆದ್ರೆ ನನ್ಗಲ್ಲ ಅಂತ ಅವ್ನು ತಿಳಿತಾನೆ ಅಷ್ಟೇನೆ. ಅದೇ ವ್ಯತ್ಯಾಸ, ಜ್ಞಾನಿಗೂ ಅಜ್ಞಾನಿಗೂ ಅದೇ ವ್ಯತ್ಯಾಸ. ಅಜ್ಞಾನಿ ಶರೀರವನ್ನೇ ತಾನು ಅಂತ ತಿಳ್ಕೊಂಡು ಇರೋದ್ರಿಂದ ತನಗೆ ಆಗುತ್ತೆ ಅಂತ ಅನ್ಕೊಳ್ತಾನೆ. ಆದ್ರೆ ಜ್ಞಾನಿಯಾಗಿರೋನು ಅದರಿಂದ ಬಿಡಿಸ್ಕೊಂಡಿರೋದ್ರಿಂದ ಅವ್ನ ತಿಳುವಳಿಕೆ ಮಾತ್ರ ಬಿಟ್ಟಿರೋದ್ರಿಂದ ಅವನಿಗೆ ತನಗಾಗ್ತಾ ಇಲ್ಲ, ಇವುಗಳಿಗೆ ಆಗ್ತಾ ಇರೋದು ಅಂತ ಅವನು ತಿಳ್ಕೊಳ್ತಾನೆ. ಸೊ ಹೀಗೆ ಅದು ಕೂಡ ಒಂದು ತೋರಿಕೆ ಅಂತ ಅವನು ಗೊತ್ತಿರುತ್ತೆ, ಇವನು ನಿಜವಾಗಿ ಆಗ್ತಾ ಇದೆ ಅಂತ ಇವನು ತಿಳ್ಕೊಳ್ತಾನೆ. ಸೊ ಹೀಗೆ ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ ಅಶರೀರ ಅಂದ್ರೆ ಯಾರು, ಅಶರೀರಿ ಅಂದ್ರೆ ಯಾರು ಅಂದ್ರೆ ಸಾಕ್ಷಿ ಸ್ವರೂಪಕ್ಕೆ ಅಶರೀರಿ. ಆ ಸಾಕ್ಷಿ ಸ್ವರೂಪವನ್ನು ನಾನು ಅಂತ ತಿಳ್ಕೊಂಡವರಿಗೆ ಈ ಪ್ರಿಯ ಅನ್ನೋದು ಅಂದ್ರೆ ಒಳ್ಳೇದು ಕೆಟ್ಟದು ಅಂತ ಹೇಳ್ತೀವಲ್ಲ, ಮಾನ ಅಪಮಾನ ಅಂತ ಯಾವುದೇ ಆಗಿರೋದು ಕೂಡ ಆ ದ್ವಂದ್ವಗಳು ಇವನಿಗೆ ತಟ್ಟೋದಿಲ್ಲ ಅಂತ ಹೇಳಿದ್ರು. ತಟ್ಟೋದಿಲ್ಲ ಅಂದ್ರೆ ಆತ್ಮನಿಗೆ ಅದು ಬರೋದೇ ಇಲ್ಲ ಖಂಡಿತ, ಶರೀರಾಂದ್ರಿಗಳಿಗೆ ಬರ್ತಾ ಇರುತ್ತೆ ಖಂಡಿತ. ಸೊ ಅದು ಕೂಡ ತೋರಿಕೆ ಅಂತ ಇವನು ಗೊತ್ತಿದೆ, ಮಿಥ್ಯಾ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಹೇಳ್ಬಿಟ್ಟು ಸಂಸಾರ ತದಭಾವೌ ದ್ವೌ ಸುಸ್ಥಿತವು ಕರ್ತೃ ಸಾಕ್ಷಿನೋಹೋ. ಕರ್ತೃ ಯಾರು? ಈ ಪಂಚಕೋಶಗಳೇ ಕರ್ತೃ, ಅಲ್ಲೇ ಭೋಕ್ತಾ ಕರ್ತಾ ಎಲ್ಲವೂ ಕೂಡ ಅಲ್ಲೇ ಇರೋದು, ಅದಕ್ಕೆ ಸೇರಿರೋದು. ಸೊ ಅಲ್ಲಿ ಈ ಸಂಸಾರ ಅನ್ನೋದು ಕರ್ತೃನಿಗೆ ಸೇರಿರುತ್ತೆ, ಆದ್ರೆ ಸಂಸಾರದ ಅಭಾವ ಅದು ಸಾಕ್ಷಿಗೆ ಇರುತ್ತೆ ಅಂತ ಅದನ್ನ ಹೇಳಿರ್ಬೇಕು. ಸೊ ಅದನ್ನ ಸೊ ಇದೇ ಮುಖ್ಯವಾದ ಪಾಯಿಂಟ್ಸ್ ನಮ್ಗೆ ಅನುಸಂಧಾನಕ್ಕೆ, ಇದೇ ಪಾಯಿಂಟ್ಸ್ ನಮ್ಗೆ ಬೇಕಾಗಿರೋದು. ಕರ್ತಾ ಭೋಕ್ತಾ ಅಂತ ಬಂದ್ರೆ ಅದು ಪಂಚಕೋಶಕ್ಕೆ ಸೇರಿದ್ದು, ನಾನಲ್ಲ, ಅದು ನನಗೆ ಸಂಸಾರ ಅನ್ನೋದು ನನಗಿಲ್ಲ ಅಂತ ನಾವು ಅನುಸಂಧಾನ ಮಾಡಕ್ಕೆ ಇಂಥ ವಿಷಯಗಳೆಲ್ಲ ಬರ್ತಾ ಇದೀವಿ. ಏವಂ ವ್ಯವಸ್ಥಿತೇಪಿ ಅಜ್ಞಃ ಕರ್ತೃದೇಹೇಶು ಸಾಕ್ಷಿಣಂ ಅಶರೀರಂ ಪ್ರವೇಶ್ಯ ಅಸ್ಯ ಸುಖಂ ದುಃಖಂ ಚ ಮನ್ಯತೆ. ನೋಡಿ, ಹೀಗೆ ವ್ಯವಸ್ಥೆ ಇದೆ ಕ್ಲಿಯರ್ ಆಗಿ ವೇದಾಂತದಲ್ಲಿ. ವ್ಯವಸ್ಥೆ ಹೇಗಿದೆ ಅಂದ್ರೆ, ಈ ಶರೀರ ಇಂದ್ರಿಯಗಳು ಅಂತ ಯಾವ ಪಂಚಕೋಶಗಳಿದೆಯೋ ಅದಕ್ಕೇನೆ ಈ ಹುಟ್ಟು ಸಾವು ಮತ್ತು ಬಾಯಾರಿಕೆ, ಹಸಿವು ಬಾಯಾರಿಕೆ ಮತ್ತು ಸುಖ ದುಃಖ ಇದೆಲ್ಲ ಅದಕ್ಕೆ ಇರೋದು. ಸಾಕ್ಷಿಯಾಗಿರೋ ಚೈತನ್ಯಕ್ಕೆ ಯಾವ್ದು ಇಲ್ಲ ಅಂತ ವ್ಯವಸ್ಥೆ. ನೋಡಿ, ಈ ವ್ಯವಸ್ಥೆ ಕೂಡ ಹೇಗೆ ಇದೆ ಅಂತ ಇವರು ವಿದ್ಯಾರಣ್ಯರು ಈ ಶ್ಲೋಕಗಳೆಲ್ಲ ಮಾಡ್ತಾ ಇದ್ದಾರೆ. ಈ ಶ್ಲೋಕಗಳಿಗೆಲ್ಲ ಅವರಿಗೆ ಆಧಾರ ಶಂಕರಾಚಾರ್ಯರ ಭಾಷ್ಯ ಮತ್ತು ಉಪನಿಷತ್ತು. ನೋಡಿ, ಶಂಕರಾಚಾರ್ಯರು ಈ ವಿಷಯವನ್ನೇನೆ ಈ ಎರಡು ಇವ್ರು ಹೇಳಿದ್ರಲ್ಲ, ಹಿಂದಿನ ಶ್ಲೋಕ ನಾನು ಓದಿದ್ನಲ್ಲ, ಶ್ಲೋಕದಲ್ಲಿ ಹೇಳಿದ್ನಲ್ಲ, ಕರ್ತೃತ್ವ ಅನ್ನೋದೆಲ್ಲ ಈ ಪಂಚಕೋಶಕ್ಕೆ ಸೇರಿರುತ್ತೆ, ಅನಾತ್ಮ ಸೇರಿರೋದು. ಆದ್ರೆ ಈ ಸಾಕ್ಷಿಯಾಗಿರೋದು ಆತ್ಮ ಸ್ವರೂಪ. ಸೊ ಇದಕ್ಕೆರಡಕ್ಕೂ ವೈಲಕ್ಷಣ್ಯ ಇದೆ ತುಂಬಾ ಅನ್ನೋದನ್ನ ಶಂಕರಾಚಾರ್ಯರು ಅವರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಮೊದಲನೇ ವಾಕ್ಯದಲ್ಲೇ ಅದನ್ನ ಹೇಳಿದ್ದಾರೆ. ಅಧ್ಯಾಸ ಭಾಷೆ ಅಂತ ಮೊದಲನೇ ಭಾಗ, ಅದು ಮೊದಲ ವಾಕ್ಯದಲ್ಲೇನೆ, ಅದು ಓಪನಿಂಗ್ ಸೆಂಟೆನ್ಸೇ ಹೀಗೆ ಪ್ರಾರಂಭ ಮಾಡೋದು. ಯುಷ್ಮದಸ್ಮತ್ ಪ್ರತ್ಯೇಕ ಗೋಚರಯೋಹೋ ಅಂತ ಪ್ರಾರಂಭ ಮಾಡ್ತಾರೆ ಅವರು. ಸೊ ಅಲ್ಲಿ ಕೂಡ ಅವ್ರು ಇದೇ ವಿಷಯವನ್ನೇ ಹೇಳಿದ್ದಾರೆ. ನೋಡಿ, ಅವಾಗ ನಮ್ಗೆ ಅದನ್ನ ಪಾಠ ಮಾಡಿದಾಗ ನಮ್ಗೆ ಗುರುಗಳು ಹೇಳಿದ್ರು, ಈ ಒಂದು ಅಧ್ಯಾಸ ಭಾಷೆ ಅಂತ ಇದೆಯಲ್ಲ, ಅದೇ ಕೂಡ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಈ ಇಡೀ ವೇದಾಂತ ಬ್ರಹ್ಮಸೂತ್ರ ಭಾಷೆ ಇದೆಯಲ್ಲ, ಅದಕ್ಕೆ ಇದು ಒಂದು ಸಾರ ಅಂತ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಇದು ಇಡೀ ವೇದಾಂತಕ್ಕೇನೆ ಸಾರ ಇದು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಅದರ ಒಂದು ವ್ಯಾಪ್ತಿ, ಅದ್ರಲ್ಲಿ ಕೂಡ ಅದ್ರ ಮೊದಲನೇ ವಾಕ್ಯ ಇದೆಯಲ್ಲ, ಅದು ಅಷ್ಟೊಂದು ಇನ್ನೂ ಕೂಡ ಅದರ ಸಾರಭೂತವಾಗಿರೋದು, ಅಷ್ಟೊಂದು ತಿರುಳು. ಅದನ್ನೇ ನಮ್ಗೆ ಎಲ್ಲಾ ಕಡೆನೂ ಅದು ವ್ಯಾಪ್ತಿ ಇರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ನೋಡಿ, ಇವರು ವಿದ್ಯಾರಣ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ವಿಷಯ ಅಲ್ಲಿ ಹೇಳಿರೋ ಅದೇ ವಿಷಯನೇ. ಎರಡು ವಿಭಾಗ ಇದೆ, ಒಂದು ಅನಾತ್ಮ, ಒಂದು ಆತ್ಮ ಅಂತ. ಅನಾತ್ಮ ಮಿಥ್ಯಾ, ಅದೇ ಆತ್ಮ ಮಾತ್ರ ಸತ್ಯ ಅನ್ನೋದು. ಅನಾತ್ಮ ಅನ್ನೋದು ಕತ್ತಲೆ ತರ, ಅದು ಆತ್ಮ ಅನ್ನೋದು ಬೆಳಕು ತರ. ಅದು ಹೀಗೆ ಎರಡಕ್ಕೂ ವೈಲಕ್ಷಣ್ಯವನ್ನು ಶಂಕರಾಚಾರ್ಯರು ತೋರಿಸಿದ್ದಾರೆ. ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ, ಅಶರೀರಂ ಸಾಕ್ಷಿಣಂತು ಸ್ಪೃಶೇತೆ ನ ಪ್ರಿಯೇ ಸಂಸಾರ ತದ್ ಅಭಾವೋದ್ವೌ ಸುಸ್ಥಿತವು ಕರ್ತೃ ಸಾಕ್ಷಿನೋಹೋ. ಸಾಕ್ಷಿ ಅನ್ನೋದೇ ಇಲ್ಲಿ ಇದು ಆತ್ಮ ಅನ್ನೋದು. ಕರ್ತೃ ಅನ್ನೋದೆಲ್ಲ ಬಂದು ಪಂಚಕೋಶಕ್ಕೆ ಸೇರಿರೋದು, ಅದು ಅನಾತ್ಮ ಅನ್ನೋದು. ಸೊ ಈ ಆತ್ಮ ಅನಾತ್ಮ ವಿವೇಕ ಅನ್ನೋದು ಹೇಳಿದ್ರಿ. ಹೇಳ್ಬಿಟ್ಟು ಮುಂದೆ ಹೇಳ್ತಾ ಇದ್ದಾರೆ, ಹೀಗೆ ಒಂದು ವ್ಯವಸ್ಥೆ ಇದ್ರೂ ಕೂಡ ಅಜ್ಞಾನಿಯಾಗಿರೋರು, ಅಂದ್ರೆ ವೇದಾಂತಕ್ಕೆ ಪ್ರವೇಶ ಮಾಡದೇ ಇರೋರು, ಅವ್ರಿಗೆ ತೀರಾ ಕೂಡ ಏನು ಗೊತ್ತಿಲ್ಲ ಅವ್ರಿಗೆ. ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಕರ್ತೃದೇಹೇಶು ಸಾಕ್ಷಿಣಂ ಅಶರೀರಂ ಪ್ರವೇಶ್ಯ
ಅಸ್ಯ ಸುಖಂ ದುಃಖಂ ಚ ಮನ್ಯತೆ ನೋಡಿ, ಅಜ್ಞಾನಿಗಳಾಗಿರೋರು ಕೂಡ ತನ್ನನ್ನ ಯಾರು ಜಡ ಅಂತ ಹೇಳ್ಕೊಳ್ತಾ ಇಲ್ಲ. ಅವರು ಕೂಡ ನಾನು ತಿಳುವಳಿಕೆ ಇರೋನು, ನಾನು ಚೇತನ, ನನಗೂ ಈ ಕಲ್ಲು ಬಂಡೆಗೂ ವ್ಯತ್ಯಾಸ ಇದೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಅಂತವ್ರು ಕೂಡ ತಾನು ಚೈತನ್ಯ ವ್ಯಕ್ತಿಯಾಗಿದ್ದೀನಿ ಅಂತ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಲಬೆರಕೆ ಆಗಿದೆಯಲ್ಲ, ಇದು ಜಡದ ಕಲಬೆರಕೆ ಆಗಿದೆಯಲ್ಲ, ಅದನ್ನ ಬಿಡಿಸ್ಕೊಳ್ಳೋಕೆ ಗೊತ್ತಿಲ್ಲದೆ ಏನ್ ಮಾಡ್ತಾರೆ, ಸಾಕ್ಷಿ ಸ್ವರೂಪವನ್ನ ಅವ್ರು ಏನ್ ಮಾಡ್ತಾರೆ ಶರೀರದಲ್ಲಿ ಸೇರಿಸಿ ಆ ಶರೀರದಲ್ಲಿ ಆಗ್ತಾ ಇರೋದೆಲ್ಲ ನನಗೆ ಆಗ್ತಾ ಇದೆ ಅಂತ ಅವ್ರು ತಿಳ್ಕೊಳ್ತಾರೆ ಅಂತ. ಸೊ ಎಲ್ಲರೂ ಕೂಡ ವಾಸ್ತವವಾಗಿ ಕೇವಲ ಸಾಕ್ಷಿ ಸ್ವರೂಪವೇ, ಕೇವಲ ಆತ್ಮ ಸ್ವರೂಪವೇ. ಆದ್ರೆ ಇವ್ರು ತಿಳಿದಿಲ್ಲ, ಆದ್ರೆ ಜ್ಞಾನಿಗೆ ತಿಳಿದಿದೆ ಅಂತ ಅಷ್ಟು ಮಾತ್ರ ವ್ಯತ್ಯಾಸ. ಸೊ ಇದನ್ನ ಹೇಳಿದ್ರು, ತುಂಬಾ ಮುಖ್ಯವಾದ ವಿಷಯಗಳೆಲ್ಲ ಇವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ವಿವೇಕೆ ಸತಿ ಸಾಕ್ಷ್ಯೇವ ಶರೀರೇಭ್ಯ ಸಮುತ್ಥಿತಃ ಸ್ವಾಭಾವಿಕೇನ ಬ್ರಹ್ಮಾತ್ಮ ರೂಪೇಣ ವ್ಯವತಿಷ್ಠತೆ. ಇವಾಗ ಅಲ್ಲಿ ಒಂದು ಮಂತ್ರ ಬರುತ್ತೆ, ಸಮುತ್ಥಾಯ ಸ್ವೇನ ರೂಪೇಣ ಅವತಿಷ್ಠತೆ ಅಂತ ಬರುತ್ತೆ ಅಲ್ಲಿ. ಅವಾಗ ಅದನ್ನ ಹೇಗೆ ಒಬ್ಬ ಈ ಆತ್ಮಸ್ವರೂಪ ಒಂದು ಜ್ಞಾನವನ್ನು ಪಡ್ಕೊಂಡಿರೋನು, ಅವನು ಆ ವಿವೇಕದಿಂದ ಈ ಶರೀರ ಇಂದ್ರಿಯಗಳಿಂದ ಕಿತ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕೆ ನನಗೆ ಸಂಬಂಧವೇ ಇಲ್ಲ ಅಂತ, ಅದಕ್ಕೆ ಅಂಟೇ ಇಲ್ಲ ನಂದು ಅಂತ ಹೇಳ್ಬಿಟ್ಟು ಬರ್ತಾನೆ. ಅವನು ಅದರಿಂದ ಎದ್ದು ಬರ್ತಾನೆ ಅಂದ್ರೆ ಏನು, ನಾವು ಫಿಸಿಕಲ್ ಆಗಿ ಲಿಟ್ರಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು, ಇದಕ್ಕೆ ಫಿಗರೇಟಿವ್ ಆಗಿ ಎದ್ದು ಬರ್ತಾನೆ ಅಂತ. ಅದರಿಂದ ಎದ್ದು ಬಂದು ಅವನು ತನ್ನ ಸ್ವರೂಪವಾಗಿ ಬೆಳಗ್ತಾನೆ ಅವನು ಅಂತ ಅಲ್ಲಿ ಮಂತ್ರ ಇದೆ. ಆ ಮಂತ್ರವನ್ನ ಇವರಲ್ಲಿ ಅನುವಾದ ಮಾಡಿದ್ದಾರೆ. ಇದು ಅದರ ಒಂದು ಸಾರವನ್ನ ಇಲ್ಲಿ ಹೇಳಿದ್ದಾರೆ. ವಿವೇಕೆ ಸತಿ ಅಂದ್ರೆ ಏನು, ಸಾಕ್ಷಿ ಬೇರೆ, ಈ ಅನಾತ್ಮವಾದ ಪಂಚಕೋಶಗಳು ಬೇರೆ ಅಂತ ಒಂದು ವಿವೇಕ ತುಂಬಾ ದೃಢವಾಗಿ ಯಾರಿಗೆ ಬಂದಿದೆಯೋ ಅವನಿಗೆ ಸಾಕ್ಷಿ ಏವ ಶರೀರೇಭ್ಯ ಸಮುಚಿತಃ, ಈ ಸಾಕ್ಷಿ ಸ್ವರೂಪವೇ ಈ ಶರೀರಾದಿಗಳಿಂದ, ಏನ್ ಶರೀರ, 3 ಶರೀರ, ಯಾವುದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅದೇ ಎಲ್ಲವೂ ಪಂಚಕೋಶ ಅಂತ ಆಗುತ್ತೆ. ಅದ್ರ ಜೊತೆಗೆ ಅದು 3 ಕೂಡ 3 ಅವಸ್ಥೆಗಳು ಕೂಡ ಅಲ್ಲೇ ಇರೋದು. ಹಾಗಾಗಿ ಆ 3ರಿಂದಾನು ಅವನು ಆಚೆ ಬಂದು, ಅವನ ಸಾಕ್ಷಿ ಅನ್ನೋದು ಆಚೆ ಅಲ್ಲಿಂದ ಕಿತ್ಕೊಂಡ್ ಬಂದು ಸ್ವಾಭಾವಿಕೇನ ಬ್ರಹ್ಮಾತ್ಮ ಸ್ವರೂಪೇಣ ವ್ಯವತಿಷ್ಠತೆ, ತನ್ನ ಸ್ವಭಾವವಾಗಿರೋ ಕೇವಲ ಬ್ರಹ್ಮಸ್ವರೂಪ ಅಂತ ಇದೆಯಲ್ಲ, ಆ ಸ್ವರೂಪವಾಗಿ ಅವನು ಇದು ಬಿಡ್ತಾನೆ ಅಂತ ಅಲ್ಲಿ ಬರೋ ಮಂತ್ರವನ್ನ ಇಲ್ಲಿ ಇವರು ಹೀಗೆ ಹೇಳಿದ್ರು. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ರೆ, ಅಸ್ಮಿನ್ನರ್ಥೆ ಸಾಕ್ಷಿತುಲ್ಯಾಹ ದೃಷ್ಟಾಂತಾಹ ದೇಹವರ್ಜಿತಾಹ ವಾಯುವಭ್ರ ವಿದ್ಯುತಾಂ ನಾಸ್ತಿ ಹಸ್ತಪಾದಾದಿ ಮತ್ಪಪುಃ. ಇವಾಗ ಇವರಿಗೆ ಒಂದು ಯೋಚನೆ ಬರುತ್ತೆ, ಯಾರಿಗೆ ವಿದ್ಯಾರ್ಥಿಗಳಿಗೆ ಹೇಳುವಾಗ, ಈ ತರ ನಾವು ಪಂಚಕೋಶಗಳು ಅನ್ನೋದಕ್ಕೆ ರೂಪ ಎಲ್ಲ ಇದೆ, ಅಂದ್ರೆ ಕೈಕಾಲುಗಳೆಲ್ಲ ಇದೆ, ಒಂದು ವ್ಯಕ್ತಿಯಾಗಿದ್ದಾನೆ ಅವನು. ಆದ್ರೆ ಈ ಸಾಕ್ಷಿ ಅನ್ನೋದು ಇಟ್ ಇಸ್ ನಾಟ್ ಎ ಪರ್ಸನ್ ಅಟ್ ಆಲ್. ಹಾಗಿರುವಾಗ ನಾವು ಇದೆರಡನ್ನು ತೋರಿಸ್ತಾ ಇದೀವಲ್ಲ, ಇದಕ್ಕೆ ಏನಾದ್ರು ಒಂದು ದೃಷ್ಟಾಂತ ಕೊಡ್ಬೋದಾ ನಾವು ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಯೋಚನೆ ಮಾಡಿ ಒಂದು ತುಂಬಾ ಚೆನ್ನಾಗಿರೋ ದೃಷ್ಟಾಂತ ಕೊಡ್ತಾರೆ. ನೋಡಿ ಏನ್ ಮಾಡ್ತಾರೆ ಅವರು, ನಾವು ಮಳೆ ಅನ್ನೋದನ್ನ ಅನುಭವಿಸ್ತೀವಿ ಎಲ್ಲರೂ ಕೂಡ. ಈ ಮಳೆಗೆ ಇರೋ ಮುಖ್ಯವಾದ 3 ವಿಷಯ ಯಾವುದು, ಜೋರಾಗಿ ಗಾಳಿ ಬೀಸ್ಬೇಕು, ಮೇಘ ಇರ್ಬೇಕು, ಮಿಂಚು ಕಿಂಚೆಲ್ಲ ಇರ್ಬೇಕು. ಅದಕ್ಕೆ ಈ 3 ವಿಷಯಗಳನ್ನ ತಗೊಂಡು ಅವರು ತುಂಬಾ ಚೆನ್ನಾಗಿ ಈ ವಿಷಯವನ್ನ ಅವರು ತೋರಿಸ್ಕೊಡ್ತಾರೆ. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಅಸ್ಮಿನ್ ಅರ್ಥೆ ಸಾಕ್ಷಿ ತುಲ್ಯಾಹ ದೃಷ್ಟಾಂತಾಹ ದೇಹವರ್ಜಿತಾಹ. ಅಂದ್ರೆ ಸಾಕ್ಷಿಗೆ ಹೇಗೆ ಶರೀರ ಎಲ್ಲ ಇಲ್ವೇ ಇಲ್ವೋ, ಹಾಗೆ ನಮ್ಗೆ ಲೋಕದಲ್ಲಿ ಕೂಡ ಒಂದು ವಿಷಯಕ್ಕೆ, ಈ ಒಂದು ವಿಷಯದಲ್ಲಿ ಶರೀರ ಎಲ್ಲ ಇಲ್ಲ ಅನ್ನೋದಕ್ಕೆ ಒಂದು ದೃಷ್ಟಾಂತ ಸಿಗುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ಇವರು ದೃಷ್ಟಾಂತ ಕೊಡೋದ್ರಲ್ಲಿ ನಿಸ್ಸೀಮರವರು. ಪಂಚದಶಿಲಿ ನಾವು ನೋಡಿದೀವಿ, ಅದಕ್ಕೆ ನಾನು ಕೆಲವರೆಲ್ಲ ಹೇಳಿದ್ದೀನಿ. ಪಂಚದಶಿಲಿ ಆ ಇಡೀ ಗ್ರಂಥದಲ್ಲಿ ಸುಮಾರು 1000 ಶ್ಲೋಕಗಳಿದೆ. ಅದರಲ್ಲಿ ಅವರು ಎಷ್ಟು ದೃಷ್ಟಾಂತಗಳು ಯೂಸ್ ಮಾಡಿದ್ದಾರೆ ಅನ್ನೋದನ್ನೇ ಒಂದು ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಬ್ಬರಿಬ್ಬರು ಮಾಡಿದ್ದಾರೆ, ಬಟ್ ಇನ್ನು ಅದನ್ನ ಪಬ್ಲಿಷ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟೊಂದು ದೃಷ್ಟಾಂತಗಳು ಕೊಟ್ಟಿದ್ದಾರೆ. ಸೊ ಕೆಲವು ತುಂಬಾ ನಾವೆಲ್ ದೃಷ್ಟಾಂತಗಳು ಅಂತದಲ್ಲ. ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಈ ವಾಯು ಅಭ್ರ ವಿದ್ಯುತಾಂ ನಾಸ್ತಿ ಹಸ್ತಪಾದಾದಿಮತ್ ಹಸ್ತಪಾದಾದಿಮತ್ ಪಾದಿಮತ್ ಬಪುಹು. ಹಾಗಾದ್ರೆ ಏನಂದ್ರೆ, ಈ ವಾಯು ಅಂದ್ರೆ ಇದು ಗಾಳಿ, ಆಮೇಲೆ ಅಭ್ರ ಅಂದ್ರೆ ಮೇಘ, ವಿದ್ಯುತ್ ಅಂದ್ರೆ ಮಿಂಚು. ಸೊ ಈ 3ಕ್ಕೂ ಕೂಡ ಕೈ ಕಾಲುಗಳು ಅಂತ ಒಂದು ಶರೀರ ಇಲ್ವೇ ಇಲ್ಲ. ಹಾಗಿದ್ರು ಕೂಡ ಅವುಗಳು ಹೇಗೆ ಅದನ್ನ ಪಡ್ಕೊಳ್ಳುತ್ತೆ, ಹೇಗೆ ಅದರ ಒಂದು ಕೆಲಸ ಮಾಡುತ್ತೆ ಅನ್ನೋದನ್ನ ಇವ್ರು ತೋರಿಸ್ತಾರೆ. ಹೇಳ್ತಾರೆ, ಅದೇಹ ವೃಷ್ಟಿ ಸಿದ್ಧ್ಯರ್ಥಂ ಆಕಾರಾನ್ ಕಾಂಚಿತ್ ಆಪ್ನುವನ್ ವೃಷ್ಟಿ ನಿಷ್ಪಾದಕಃ ತಥದಾಕಾರೋ ವ್ಯೋಮ್ನಿ ದೃಶ್ಯತೆ. ಇವಾಗ ಹೇಳ್ತಾರೆ, ಇವುಗಳಿಗೆಲ್ಲ 3 ಕೂಡ ಶರೀರ ಇಲ್ಲದೆ ಹೋದ್ರು ಕೂಡ ಇವುಗಳು ಆ ವೃಷ್ಟಿ ಅನ್ನೋದು ಸಿದ್ಧಿ ಆಗ್ಬೇಕು, ಏನೋ ಮಳೆ ಅನ್ನೋದು ಸುರಿಬೇಕು. ಅದಕ್ಕಾಗಿ ಇವುಗಳು ಏನ್ ಮಾಡುತ್ತೆ, ಇವು 3 ಕೂಡ ಒಂದೊಂದು ಆಕಾರವನ್ನು ತಗೊಳುತ್ತೆ, ಅದು ಪಡ್ಕೊಳ್ಳುತ್ತೆ, ಆಕಾರವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇವಾಗ ನೋಡಿ, ವೃಷ್ಟಿ ನಿಷ್ಪಾದಕಃ ತಥದಾಕಾರೋ ವ್ಯೋಮ್ನಿ ದೃಶ್ಯತೆ. ನಮ್ಗೆ ಇದ್ದಕ್ಕಿದ್ದಾಗೆ ನಮ್ಗೆ ಏನಾಗುತ್ತೆ, ಆಕಾಶದಲ್ಲಿ ಈ ಆಕಾರಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಅದು. ಸೊ ಇದು 3 ಕೂಡ ಸೂಕ್ಷ್ಮವಾಗಿ ಹಿಂದೆ ಇದ್ರೂ ಕೂಡ ಈ ಒಂದು ಮಳೆ ಸುರಿಸ್ಬೇಕು ಅಂತ ಒಂದು ಸಮಯ ಬಂದಾಗ ಅವುಗಳೆಲ್ಲ ದೇವರಿಗೆ ಮ್ಯಾನಿಫೆಸ್ಟ್ ಅಂತ ಆಗುತ್ತೆ ಅದು 3 ಕೂಡ. ಅದಕ್ಕೆ ಹೇಳ್ತಾರೆ ನೋಡಿ ಅವರು, ಆಕಾರಾಹ ವೃಷ್ಟಿ ಕಾಲಾತ್ ಪ್ರಾಕ್ ವ್ಯೋಮ್ನಿ ಗೂಢಾಹ ನ ತತ್ಸ್ಫುಟಾಹ.
ಈ ಆಕಾರ ಇವು ಮೂರಕ್ಕೂ ಯಾವ್ದಕ್ಕೆ ಈ ವಾಯುಗೆ, ಆಮೇಲೆ ಮೇಘಕ್ಕೆ, ಆಮೇಲೆ ಮಿಂಚು, ಇದು ಮೂರಕ್ಕೂ ಕೂಡ ಆಕಾರ ಅನ್ನೋದು ಸೂಕ್ಷ್ಮವಾಗಿ ಇದ್ದಿರುತ್ತೆ, ನಮ್ಗೆ ಕಾಣಿಸ್ಕೊಳ್ಳಲ್ಲ. ಅದು ಯಾವ ಮಳೆಗೆ ಮುಂಚೆ ಸೂಕ್ಷ್ಮವಾಗಿ ಇದ್ದದು ಸ್ಫುಟವಾಗಿ ನಮ್ಗೆ ಕಾಣಿಸ್ತಾ ಇಲ್ಲ. ತಥೋ ವ್ಯೋಮ್ನಃ ಸಮುತ್ಥಾಯ ನಿಧಾಗೆ ಜ್ಯೋತಿ ಆಪ್ನವನ್. ಅವಾಗ ಏನ್ ಮಾಡ್ತಂತೆ, ಅವುಗಳು ಮೂರು ಕೂಡ ವ್ಯೋಮ್ನಃ ಸಮುತ್ಥಾಯ, ವ್ಯೋಮ ಅಂದ್ರೆ ಆಕಾಶ, ಅದರಿಂದ ಅವುಗಳು ಎದ್ದು, ಅದೇ ಅವುಗಳಿಂದ ಬಿಡಿಸ್ಕೊಂಡು, ಆಕಾಶದಿಂದ ಬಿಡಿಸ್ಕೊಂಡು ಅವುಗಳು ನಿಧಾಗೆ, ಯಾವುದು ಸಮ್ಮರ್ ಸೀಸನ್ ಇದೆಯಲ್ಲ, ಸಮ್ಮರ್ ಟೈಮ್ ಅಲ್ಲಿ ಅವುಗಳು ಏನ್ ಮಾಡುತ್ತೆ, ಜ್ಯೋತಿ ಆಪ್ನ ಅಂದ್ರೆ ತುಂಬಾ ಬಿಸಿಯಾಗಿರೋ ಕಾಲ, ಬಿಸಿಲು ಅಂತ ಹೇಳ್ತೀವಲ್ಲ, ತುಂಬಾ ಕಡು ಬಿಸಿಲು ಅಂತ ಹೇಳ್ತೀವಲ್ಲ, ಅದನ್ನ ಸೇರುತ್ತೆ ಯಾವ್ದು ಇವು ಮೂರು ಕೂಡ. ಅವಾಗ ಏನ್ ಮಾಡುತ್ತೆ, ಬಿಸಿಲು ಸಮಯದಲ್ಲಿ ಇದಕ್ಕೆ ಈ ಆಕಾರ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಆಕಾರ ಎಲ್ಲ ಆ ಸಮಯದಲ್ಲಿ ಸಂಪಾದಿಸ್ಕೊಳ್ಳುತ್ತೆ, ಆಮೇಲೆ ಮಳೆಗಾಲದಲ್ಲಿ ಸುರಿಸುತ್ತೆ ಬಂದು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಆ ಬಿಸಿಲು ಕಾಲದಲ್ಲಿ ಅದು ಏನ್ ಮಾಡುತ್ತೆ, ಸಂತಾಪಾಖ್ಯಂ ಪರಂಜ್ಯೋತಿ ಪ್ರಾಪ್ಯತೇನ ದೃಢೀಕೃತಾಃ ವೃಷ್ಟಿಕಾಲೇ ಸ್ವಸ್ವರೂಪಂ ಸ್ಫೋರಯಂತೀತಿ ದೃಶ್ಯತೆ. ಇವಾಗ ಏನ್ ಮಾಡುತ್ತೆ, ಬಿಸಿಲು ಕಾಲದಲ್ಲಿ ಏನ್ ಮಾಡುತ್ತೆ, ಬಿಸಿಲು ಬೇಕಾಗಿದೆ, ಅದಕ್ಕೆ ಬಿಸಿಲು ಸಿಕ್ಕಿದ್ರೇನೆ ಇವುಗಳಿಗೆಲ್ಲ ಒಂದು ಗಟ್ಟಿಯಾದ ಒಂದು ಸ್ವರೂಪ ಸಿಕ್ಕೋದು. ನೋಡಿ, ಇದಕ್ಕೆಲ್ಲ ಅವರು ಸ್ಟಡಿ ಮಾಡಿದ್ದಾರೆ ಚೆನ್ನಾಗಿ, ಹೇಗೆ ಇದು ಆಗುತ್ತೆ ಅಂತ ಮಾಡ್ಕೊಂಡು ಈ ತರ ಹೇಳ್ತಾ ಇದ್ದಾರೆ. ಹೀಗೆ ಅವರು ಈ ಮೂರು ಕೂಡ ಯಾವುದು, ವಾಯು, ಅಗ್ನಿ ಮತ್ತು ಇದು ಮಿಂಚು ಮತ್ತು ಮೇಘ, ಇದು ಮೂರು ಕೂಡ ಮಳೆ ಕಾಲ ಬರಕ್ ಮುಂಚೆ ಅದು ಹೀಗೆ ಬಿಸಿಲಿನ ಒಂದು ತಾಪದಿಂದ ಇವು ಮೂರಕ್ಕೂ ಕೂಡ ಒಂದು ಗಟ್ಟಿಯಾದ ಒಂದು ಆಕಾರ, ದೃಢವಾದ ಒಂದು ಆಕಾರ ಸಿಗುತ್ತೆ, ಸ್ಥೂಲವಾದ ಆಕಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದಕ್ಕೆ ನಾವು ಇದಕ್ಕೂ ಕೂಡ ಏನ್ ದೃಷ್ಟಾಂತ ಕೊಡ್ಬೋದು ಅಂತ ಹೇಳಿದ್ರೆ, ಇವಾಗ ಒಂದು ಮಗು, ಒಂದು ಶಿಶು, ಅದು ಫಾರ್ಮೇಶನ್ ಆಗಕ್ ಮುಂಚೆ ಅದು ಯಾವ ರೂಪದಲ್ಲಿ ಇರುತ್ತೆ ಅಲ್ವಾ, ಅದಕ್ಕೊಂದು ಫಾರ್ಮ್ ಇರೋದೇ ಇಲ್ಲ. ಆದ್ರೆ ಅದು ಫಾರ್ಮೇಶನ್ ಸಿಕ್ಕೋದು ಈ ಗರ್ಭ ಸಮಯದಲ್ಲಿ, ಗರ್ಭ ಆಗ್ತಾ ಇರುವಾಗ, ಆ ಗರ್ಭದಲ್ಲಿ ಬೆಳೀತಾ ಇರ್ತಲ್ಲ, ಬೆಳೀತಾ ಅದಕ್ಕೆ ಒಂದೊಂದು ಆಕಾರವಾಗಿ ಸಿಗುತ್ತೆ. ಅದನ್ನು ಕೂಡ ಅವರು ಇದರಲ್ಲಿ ಪಂಚದಶಿಯಲ್ಲಿ ಹೇಳಿದ್ದಾರೆ. ಅವರು ನೋಡಿ, ಮಾಯಾ ಅಂತ ಹೇಳ್ತೀವಲ್ಲ, ಇದಕ್ಕಿಂತ ದೊಡ್ಡ ಮಾಯಾ ಯಾವ್ದಿರುತ್ತೆ ಅಂತ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಗರ್ಭದಲ್ಲಿ ಈ ಶಿಶು ಅನ್ನೋದು ಫಾರ್ಮ್ ಆಗಕ್ ಮುಂಚೆ ಅದು ಏನೋ ಒಂದು ಸಣ್ಣ ದ್ರವ ಆಗಿರುತ್ತೆ, ಅಷ್ಟೇನೆ, ಒಂದು ಸ್ಮಾಲ್ ಲಿಕ್ವಿಡ್ ಅಷ್ಟೇನೆ. ಬಟ್ ಅದು ತಿಂಗಳು ಆಗ್ತಾ ಅದು ಅದಕ್ಕೆ ಒಂದು ಮಾಂಸಪಿಂಡವಾಗಿ, ಅದಕ್ಕೆ ಕೈ ಕಾಲು ಕಣ್ಣು ಕಿವಿ ಇದೆಲ್ಲ ಅದಕ್ಕೆ ಬಂದು ಎಲ್ಲ ಮೊಳಕೆ ಬಿಡೋ ತರ ಕೈ ಕಾಲುಗಳ ಮೊಳಕೆ ಬಿಟ್ಬಿಟ್ಟು ಅಷ್ಟು ಮಾತ್ರ ನಿಲ್ಸಲ್ಲ ಅವರು. ಇವನು ಮಗು ಹೊರಗಡೆ ಬಂದ್ಮೇಲೆ ಅವನೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನೆ ಅಂತ ಒಂದು ಆಗುತ್ತಲ್ಲ, ಅದು ಇಂಥ ಒಂದು ಸಣ್ಣ ದ್ರವವಾಗಿದ್ದು ಈ ತರ ಆಗ್ತಾನಲ್ಲ, ಇದಕ್ಕಿಂತ ಮಾಯೆ ನಾವು ಯಾವ್ದು ಹೇಳೋಣ ಅಂತ ಅವರು ಅಲ್ಲಿ ಹೇಳಿದ್ದಾರೆ. ಅದೇ ತರ ಇಲ್ಲೂ ಕೂಡ ಇವರು ಈ ತರ ದೃಷ್ಟಾಂತ ಕೊಟ್ಟು ಅವ್ರು ಹೇಳ್ತಾರೆ, ಈ ವಾಯು ಮತ್ತು ಮೇಘ ಮತ್ತು ಮಿಂಚು, ಇದಕ್ ಮೂರಕ್ಕೂ ಕೂಡ ಒಂದು ಆಕಾರ ಮೊದಲು ಇರಲ್ಲ. ಯಾವ ಆಕಾರ ನಾವು ನೋಡ್ತೀವಿ ಮಳೆ ಕಾಲದಲ್ಲಿ ಅದಿರಲ್ಲ. ಮುಂಚೆ ಏನ್ ಮಾಡುತ್ತೆ, ಅವುಗಳು ಈ ಬಿಸಿಲಿನ ಒಂದು ತಾಪದಿಂದ ಅವುಗಳು ಇದನ್ನೆಲ್ಲ ಪಡ್ಕೊಂಡು ಮೇಲೆ ಸುರಿಸುತ್ತೆ. ಇದು ವೃಷ್ಟಿಕಾಲೇ ಸ್ವಸ್ವರೂಪಂ ಸ್ಫೋರಯಂತೀತಿ ದೃಶ್ಯತೆ. ವೃಷ್ಟಿಕಾಲದಲ್ಲಿ ಇವುಗಳೆಲ್ಲ ತನ್ನ ಸ್ವರೂಪವನ್ನ ತೋರಿಸುತ್ತೆ ಹೊರಗಡೆ ಅಂತ ನಾವು ನೋಡಿದೀವಿ. ಅದೇ ತರ ಇವಾಗ ದಾಷ್ಟಾಂತ ಕೊಡ್ತಾರೆ, ತಥಾ ಅಯಂ ಅಶರೀರಃ ಸನ್ ಸಾಕ್ಷಿ ಅಜ್ಞಾನ ತಿರೋಹಿತಃ ದೇಹೇ ಅಂತರ್ಭೂಯ ವಪುಷೋ ವಿವೇಕೇನ ಸಮುಚಿತಃ ಪರಂಜ್ಯೋತಿ ಪರಂ ಬ್ರಹ್ಮರೂಪಂ ಪ್ರಾಪ್ಯ ವಾಕ್ಯೋರ್ಥ ಬೋಧತಃ ಸ್ವೇನ ವಾಸ್ತವ ರೂಪೇಣ ನಿರ್ದ್ವೈತೇನ ಅತ್ರ ಭಾಸತೆ. ಇವಾಗ ಅಲ್ಲಿ ಹೇಳಿದ ದೃಷ್ಟಾಂತವನ್ನ ದಾಷ್ಟಾಂತ ತೋರಿಸ್ತಾರೆ. ತಥಾ ಅಯಂ ಅಶರೀರಃ, ಯಾವುದು ಸಾಕ್ಷಿ, ಅಶರೀರವಾಗಿ ಇದ್ಕೊಂಡಿರೋ ಸಾಕ್ಷಿ, ಅದು ಮೂಲಭೂತವಾಗಿ ಶರೀರ ಇಲ್ಲ ಅದಕ್ಕೆ. ಹಾಗಿದ್ರು ಕೂಡ ಅದು ಏನ್ ಮಾಡುತ್ತೆ, ಅಜ್ಞಾನ ತಿರೋಹಿತ, ಅಜ್ಞಾನದಿಂದ ಮುಚ್ಚಲ್ಪಟ್ಟದಾಗಿ ದೇಹೇ ಅಂತರ್ಭೂಯ, ಅಂದ್ರೆ ಈ ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಇದರಲ್ಲಿ ಸೇರ್ಕೊಂಡು ಅಂತರ್ಭೂಯ ವಪುಷಃ ವಿವೇಕೇನ ಸಮುಚಿತಃ. ಹಾಗಾಗಿ ಈ ವಪುಷೋ ವಿವೇಕೇನ ಸಮುಚಿತಃ, ಹಾಗಾಗಿ ಇದೇನ್ ಮಾಡುತ್ತೆ, ಆಮೇಲೆ ವಿವೇಕದಿಂದ ಪಡ್ಕೊಂಡು ಆ ಶರೀರದಿಂದ ಆಚೆ ಬಂದ್ಬಿಡುತ್ತೆ. ಅದು ವಿವೇಕದಿಂದ ಅದು ಆಚೆ ಬಂದ್ಬಿಡುತ್ತೆ. ಆಕ್ಚುಲಿ ಇದು ಸೇರ್ಕೊಂಡು ಬರೋದು ಕಾಲ ವಾಸ್ತವಾಗಿ ಇಲ್ವೇ ಇಲ್ಲ. ಅಜ್ಞಾನದಿಂದ ನಮ್ಗೆ ಆತರ ಅನ್ಸುತ್ತೆ, ಅದು ಪಾಡಿಗೆ ಅದಿದೆ, ಅದು ಸೇರ್ಕೊಳ್ಳೋದೇ ಇಲ್ಲ ಖಂಡಿತ. ಆದ್ರೆ ಈ ತರ ನಮ್ಗೆ ತೋರುತ್ತೆ. ಪರಂಜ್ಯೋತಿ ಬ್ರಹ್ಮರೂಪಂ ಪ್ರಾಪ್ಯ ವ್ಯಾಖ್ಯೋರ್ಥ ಬೋಧತಃ, ಆಮೇಲೆ ಮಹಾವಾಕ್ಯದಿಂದ ಅದು ಪರಬ್ರಹ್ಮ ಸ್ವರೂಪವಾದ ಒಂದು ತನ್ನ ವಾಸ್ತವವಾದ ಸ್ವರೂಪ ಅದನ್ನ ಹೊಂದಿ ಸ್ವೇನ ವಾಸ್ತವ ರೂಪೇಣ ನಿರ್ದ್ವೈತೇನ ಅತ್ರ ಭಾಸತೆ. ನೋಡಿ, ಇವಾಗ ಈ ಒಂದು ಶ್ಲೋಕದಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ಈ ಪಂಚಕೋಶಗಳಿಂದ ಬಿಡಿಸ್ಕೊಂಡಿರೋ ಸಾಕ್ಷಿ ಅಂತ ಒಂದು ಸ್ಟೇಜ್ ಇದೆ ಖಂಡಿತ, ಆದ್ರೆ ಅಷ್ಟು ಮಾತ್ರ ನಿಲ್ಲಲ್ಲ ಅವರು. ಅದಕ್ಕೆ ಮೇಲೆ ಮಹಾವಾಕ್ಯದ ಒಂದು ಅವಶ್ಯಕತೆ ಇದೆ. ಅದೇ ಆ ಸಾಕ್ಷಿಯನ್ನ ಬ್ರಹ್ಮ ಅಂತ ತೋರಿಸುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬೊಬ್ಬರ ಪಂಚಕೋಶಗಳಿಂದಾನು ಬೇರೆ ಬೇರೆ ಒಂದು ಸಾಕ್ಷಿ ಇದೆ ಖಂಡಿತ. ಹಾಗಾಗಿ ಬೇರೆ ಬೇರೆ ಅಷ್ಟೊಂದು ಆತ್ಮಗಳಿದೆ ಅಂತ ನಮ್ಗೆ ಒಂದು ಭಾವನೆ ಬರುತ್ತೆ. ಆದ್ರೆ ಅದು ಆತರ ಇಲ್ಲ. ಅದು ಯದ್ಯಪಿ ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯ ಅಂತ ಇದ್ರೂ ಕೂಡ ಆ ಚೈತನ್ಯ ಹಲವಾಗಿ ಇಲ್ವೇ ಇಲ್ಲ. ಆ ಚೈತನ್ಯ ಒಂದೇ ಬ್ರಹ್ಮ ಚೈತನ್ಯವೇ ಅದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಮಹಾವಾಕ್ಯದ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ
ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಇಲ್ಲೂ ಕೂಡ ಅದನ್ನೇ ವಾಕ್ಯಬೋಧತಃ ಅಂತ ವಾಕ್ಯೋಕ್ತ ಬೋಧತಃ ಅಂತ ಇಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಈ ಸಾಕ್ಷಿ ಕೇವಲ ಆತ್ಮಸ್ವರೂಪವಾಗಿರೋದು ಹೇಗೆ ಅಜ್ಞಾನದಿಂದ ಶರೀರಾದಿಗಳನ್ನ ಹೊಂದಿ ಆಮೇಲೆ ಎಷ್ಟೋ ಜನ್ಮಗಳ ಹತ್ರ ಇದ್ದು ಯಾವಾಗ್ಲಾದ್ರೂ ಒಂದು ಸಂದರ್ಭದಲ್ಲಿ ವೇದಾಂತದ ಒಂದು ಪ್ರವೇಶ ಸಿಕ್ಕಿ ಅದರ ಒಂದು ಆಚಾರ್ಯರಿಂದ ಒಂದು ಉಪದೇಶವನ್ನು ಪಡ್ಕೊಂಡು ಸಾಧನೆ ಮಾಡಿ ಅವಾಗ ತನ್ನನ್ನ ಈ ಪಂಚಕೋಶಗಳಿಂದ ಬಿಡಿಸಿ ತಾನು ಬೇರೆ ಅಂತ ತಿಳ್ಕೊಂಡು ಜೊತೆಗೆ ಮಹಾವಾಕ್ಯದ ಒಂದು ಬೋಧೆಯನ್ನು ಸಿಕ್ಕಿ ತಾನು ಬ್ರಹ್ಮಸ್ವರೂಪವೇ ಅಂತ ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಈ ಒಂದು ಜರ್ನಿ ಮುಗಿಯುತ್ತೆ. ಸ್ಪಿರಿಚುವಲ್ ಜರ್ನಿ ಅಂತ ಇದೆಯಲ್ಲ, ಅದು ಮೊದಲು ಸಂಸಾರ ಜರ್ನಿಯಾಗಿ ಸ್ಟಾರ್ಟ್ ಆಗಿ ಅದು ಸ್ಪಿರಿಚುವಲ್ ಜರ್ನಿಯಾಗಿ ಕನ್ವರ್ಟ್ ಆಗಿ ಕೊನೆಯಲ್ಲಿ ಅದಕ್ಕೊಂದು ಲಾಜಿಕಲ್ ಎಂಡಿಂಗ್ ಬರುತ್ತೆ ಅದಕ್ಕೆ. ಸೊ ಅದನ್ನ ಇವರು ಇನ್ನು 2 ಶ್ಲೋಕಗಳಲ್ಲಿ ಅವರಿಗೆ ತೋರಿಸ್ತಾರೆ. ಎಷ್ಟು ಚೆನ್ನಾಗಿ ಒಂದು ಚಮತ್ಕಾರ ಇರ್ಬೇಕು ಅವರಿಗೆ. 2 ಶ್ಲೋಕದಲ್ಲಿ ಈ ಇಡೀ ಜರ್ನಿ ತೋರಿಸ್ಬಿಟ್ಟಿದ್ದಾರೆ. ಸೊ ತಥಾಯಂ ಅಶರೀರ ಸನ್ ಸಾಕ್ಷಿ ಅಜ್ಞಾನ ತಿರೋಹಿತ, ಅಜ್ಞಾನದಿಂದ ಮುಚ್ಚಲ್ಪಟ್ಟಿತ್ತು. ನೋಡಿ, ಆ ಸಾಕ್ಷಿಗೆ ಏನು ತೊಂದರೆ ಆಗ್ಲೇ ಇಲ್ಲ. ಆದ್ರೆ ಇಲ್ಲೆಲ್ಲ ಕೂಡ ನಾವೇನು ಗಮನಿಸ್ಬೇಕು ಅಂದ್ರೆ, ಈ ಸೂರ್ಯನನ್ನ ಮೇಘ ಮುಚ್ಕೊಂಡಿರ್ತಲ್ಲ, ಸೂರ್ಯನನ್ನ ಏನು ಮೇಘ ಮುಚ್ಚೋದಿಲ್ಲ ಖಂಡಿತ. ಸೂರ್ಯನಿಗೆ ಮೇಘವನ್ನು ಮುಚ್ಚೋ ಮೇಘಕ್ಕೆ ಸೂರ್ಯನನ್ನ ಮುಚ್ಚೋ ಸಾಮರ್ಥ್ಯ ಇಲ್ವೇ ಇಲ್ಲ. ಆದ್ರೆ ಯಾರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂದ್ರೆ, ಸೂರ್ಯನನ್ನ ನೋಡ್ಬೇಕು ಅಂತ ಒಬ್ಬ ಇದಾನಲ್ಲ, ಅವನಿಗೆ ಮಾತ್ರನೇ ಕಣ್ಣಿಗೆ ಅವನ ದೃಷ್ಟಿಯಲ್ಲಿ ಈ ಮೇಘ ಅಲ್ಲಿ ತಡೆಯಾಗಿ ಬರುತ್ತೆ ಅಷ್ಟೇನೆ. ಹಾಗಾಗಿ ಇವನು ಆ ಮೇಘ ಎಲ್ಲಿದೆಯೋ ಆ ಆಂಗಲ್ ಇಂದ ಬೇರೆ ಆಂಗಲ್ ಕೊಟ್ಟಂತೆ ಇವನಿಗೆ ತೊಂದರೆನೇ ಇಲ್ಲ. ಅಥವಾ ಏನೋ ದೊಡ್ಡ ಗಾಳಿ ಬೀಸಿ ಆ ಮೇಘ ಆ ಕಡೆ ಕೊಟ್ಟದ್ರು ಕೂಡ ತೊಂದರೆ ಇಲ್ಲ. ಆದ್ರೆ ಈ ಸೂರ್ಯನಲ್ಲಿ ಮಾತ್ರ ಖಂಡಿತ ಮೇಘ ಮುಚ್ಚಕ್ ಆಗೋದೇ ಇಲ್ಲ. ಅದೇ ತರ ಈ ಅವಿದ್ಯೆ ಅನ್ನೋದು ಈ ಸಾಕ್ಷಿ ಸ್ವರೂಪವನ್ನ ಖಂಡಿತ ಅದಕ್ಕೆ ಮುಚ್ಚಕ್ ಸಾಮರ್ಥ್ಯ ಇಲ್ಲ. ಆದ್ರೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರು ತನ್ನನ್ನ ಶರೀರ ಅಂತ ಅನ್ಕೊಂಡ್ಬಿಟ್ಟಿದಾನೋ ಅವನಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಅವನು ವಾಸ್ತವವಾಗಿ ಅಶರೀರಿಯಾಗಿರೋ ಚೈತನ್ಯವೇ ಆಗಿದ್ರು ಕೂಡ ಅವನು ತನ್ನನ್ನ ಈ ಅವಿದ್ಯೆಯಿಂದ ತನ್ನನ್ನ ಶರೀರಾದಿಗಳು ಅಂತ ಅನ್ಕೊಂಡ್ಬಿಟ್ಟಿರೋದ್ರಿಂದ ಅವನಿಗೆ ಮಾತ್ರ ಈ ತೊಂದರೆ ಇದೆ. ಹಾಗಾಗಿ ಅವನೇ ಬಿಡಿಸ್ಕೋಬೇಕಾಗಿದೆ ಅಂತ. ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ವಿಷಯ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಅದ್ವೈತದಲ್ಲಿ ಬ್ರಹ್ಮವನ್ನ ಈ ಅವಿದ್ಯಾ ಅನ್ನೋದು ಆವರಣ ಮಾಡಿಸುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಈ ಬ್ರಹ್ಮಸ್ವರೂಪವನ್ನ ಹೋಗಿ ಅವಿದ್ಯೆ ಮುಚ್ಚಕ್ಕಾಗುತ್ತಾ ಅಂತೆಲ್ಲ ಕೇಳ್ತಾರೆ. ನಾವು ಆತರ ಹೇಳೋದೇ ಇಲ್ಲ ಅಂತ ನಾವು ಅವ್ರಿಗೆ ತಿಳಿ ಹೇಳ್ಬೇಕಾಗುತ್ತೆ. ಅವಾಗ ನಮ್ಮ ಸಿದ್ಧಾಂತದಲ್ಲಿ ಆತರ ಹೇಳೋದೇ ಇಲ್ಲ. ನಾವು ಈ ಬ್ರಹ್ಮಸ್ವರೂಪವನ್ನ ಏನು ಈ ಅವಿದ್ಯೆ ಮುಚ್ಚೋದಿಲ್ಲ. ಯಾರಿಗೆ ಈ ಮುಚ್ಚೋದು ಆವರಣ ಬರುತ್ತೆ ಅಂತ ಹೇಳಿದ್ರೆ, ಯಾರು ಬ್ರಹ್ಮವನ್ನ ತಿಳ್ಕೋಬೇಕು ಅಂತ ಇದ್ದಾನೋ ಅವನಿಗೆ ಮಾತ್ರ ಇದು ಮುಚ್ಚೋದು ಅಷ್ಟೇನೆ. ಅವನು ಇದನ್ನ ಹೋಗ್ಲಾಡ್ಸಕ್ಕೆ ದಾರಿ ಬೇಕಾದಷ್ಟು ಹೇಳ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವರು ಈ ಶ್ಲೋಕಗಳಲ್ಲಿ 2 ಶ್ಲೋಕಗಳಲ್ಲಿ ಅದನ್ನ ಪೂರ್ತಿ ಹೇಳ್ಬಿಟ್ರು ಅವರು. ದೇಹೇ ಅಂತರ್ಭೂಯ ವಪುಷೋ ವಿವೇಕೇನ ಸಮುತ್ಥಿತಃ ಪರಂಜ್ಯೋತಿ ಬ್ರಹ್ಮರೂಪಂ ಪ್ರಾಪ್ಯ ವಾಕ್ಯೋರ್ಥ ಬೋಧತಃ ಸ್ವೇನ ವಾಸ್ತವ ರೂಪೇಣ ನಿರ್ದ್ವೈತೇನ ಅತ್ರ ಭಾಸತೆ. ಹೀಗೆ ತನ್ನ ವಾಸ್ತವಾದ ರೂಪದಿಂದ ಅದು ಚೆನ್ನಾಗಿ ಅದು ಬೆಳಗ್ತಾ ಇರುತ್ತೆ ಆಮೇಲೆ ಅಂತ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ. ಸ್ವತಃ ಸಾಕ್ಷಿ ಸಂಪ್ರಸಾದ ಕಾಲುಷ್ಯೇಣ ವಿವರ್ಜನಾತ್ ಅವಿದ್ಯೆಯಾ ಸ್ಯಾತ್ ಕಾಲುಷ್ಯಂ ದೇಹತಾದಾತ್ಮ್ಯ ವಿಭ್ರಮಾತ್. ಇವಾಗ ಹೇಳ್ತಾರೆ, ವಾಸ್ತವವಾಗಿ ತಾನೇ ಸಾಕ್ಷಿಯಾಗಿದ್ರು ಕೂಡ ಅದು ಸಂಪ್ರಸಾದ ಅಂದ್ರೆ ಏನರ್ತು, ಅದು ಯಾವುದೇ ಸಂಪ್ರಸಾದ ಅಂತ ಶಬ್ದ ಅಲ್ಲಿ ಯೂಸ್ ಮಾಡಿದ್ದಾರೆ. ಅದಕ್ಕೆ ಪಾರಿಭಾಷಿಕ ಶಬ್ದವನ್ನು ಇಲ್ಲಿ ಹೇಳಿರ್ತಾರೆ. ಸಂಪ್ರಸಾದ ಅಂತ ಹೇಳಿದ್ರೆ ಅತ್ಯಂತ ಶುದ್ಧವಾಗಿರೋದು. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ಕಾಲುಷ್ಯೇಣ ವಿವರ್ಜನಾತ್. ಕಾಲುಷ್ಯ ಅದಕ್ಕೆ ಇಲ್ವೇ ಇಲ್ಲ ಅದಕ್ಕೆ ಅಂತ. ಸಂಪ್ರಸಾದ ಅಂತ ಹೇಳಿದ್ರೆ ಈ ಸಮ್ಯಕ್ ಪ್ರಸಾದ, ಕರೆಕ್ಟ್. ಹಾಗಾಗಿ ಅದು ಯಾವ್ದಕ್ಕೆ ಹೇಳಿದ್ದಾರೆ ಅಂದ್ರೆ, ಈ ಸುಷುಪ್ತಿಯಲ್ಲಿರೋ ಜೀವನಿಗೆ ಸಂಪ್ರಸಾದ ಅಂತ ಹೇಳಿದ್ದಾರೆ. ಸುಷುಪ್ತಿಯಲ್ಲಿರೋ ಜೀವ ಇದ್ದಾನಲ್ಲ, ಯಾಕಂದ್ರೆ ಅವನಿಗೆ ಈ ಅವಿದ್ಯೆಯ ಒಂದು ಲೇಪ ಇರೋದಿಲ್ಲ ಆ ಸಮಯದಲ್ಲಿ ಅಂತ. ಅಂದ್ರೆ ಈ ಅವಿದ್ಯೆಯ ಒಂದು ಅಧ್ಯಾಸದ ಕಾರ್ಯ ಇದೆಯಲ್ಲ, ಸುಖ ದುಃಖಾದಿಗಳು, ಅವಾಗ ಅದಕ್ಕೆ ಇರೋದಿಲ್ಲ ಅನ್ನೋ ಕಾರಣದಿಂದ ಸಂಪ್ರಸಾದ ಅಂತ ಯೂಸ್ ಮಾಡಿದ್ದಾರೆ ಅದು. ಸೊ ಹಾಗಾಗಿ ಇವರು ಆ ಶಬ್ದವನ್ನೇ ಅದಕ್ಕೆ ಉಪನಿಷತ್ ಯೂಸ್ ಮಾಡಿದೆ ಆತ್ಮಸ್ವರೂಪಕ್ಕೆ. ಸೊ ಹೀಗೆ ಸಂಪ್ರಸಾದ ಕಾಲುಷ್ಯೇನ ವಿವರ್ಜನಾತ್ ಅವಿದ್ಯೆಯಾ ಸ್ಯಾತ್ ಕಾಲುಷ್ಯಂ ದೇಹತಾದಾತ್ಮ್ಯ ವಿಭ್ರಮಾತ್. ಹಾಗಾದ್ರೆ ಸಾಕ್ಷಿ ವಾಸ್ತವವಾಗಿ ಪ್ಯೂರ್, ತುಂಬಾ ಅದಕ್ಕೆ ಶುದ್ಧ, ಅತಿಶುದ್ಧ. ಅದಕ್ಕೆ ಯಾವುದು ಲೇಪ ತಟ್ಟಕ್ಕೆ ಆಗೋದೇ ಇಲ್ಲ. ಆದ್ರೆ ಯಾವಾಗ ಅದನ್ನ ಲೇಪ ಅಂತ ಹೇಳ್ತೀವಿ, ಲೇಪ ತಟ್ಟಿದೆ ಅಂತ ಹೇಳ್ತೀವಿ ಅಂದ್ರೆ, ಈ ಶರೀರಾದಿಗಳ ಜೊತೆಗೆ ಅದೇ ಪಂಚಕೋಶಗಳ ಜೊತೆಗೆ ಯಾವಾಗ ಒಂದು ಸಂಪರ್ಕ ಬಂತೋ ಆವಾಗ ಅದಕ್ಕೆ ಒಂದು ಲೇಪ ಬಂತು ಅಂತ ಸುಮ್ಮನೆ ಹೇಳೋದಷ್ಟೇನೆ. ವಾಸ್ತವವಾಗಿ ಅದು ನಿರ್ಲೇಪ ಅದು. ಹಾಗಾಗಿ ಅದು ಅಸಂಗ ಸ್ವರೂಪ, ಯಾವುದು ಲೇಪ ಮಾಡಕ್ ಆಗೋದೇ ಇಲ್ಲ. ಅದು ಕೂಡ ಲೇಪ ಆಗಿರೋ ತರ ನಮ್ಗೆ ಕಾಣಿಸ್ತಾ ಇದ್ರು. ಹೇಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ತನ್ನನ್ನ ಶುದ್ಧವಾದ ಚೈತನ್ಯ ಅಂತ ತಿಳ್ಕೋ ಬದಲು ನಾನು ಈ ಸಂಸಾರಿಯಾಗಿದ್ದೀನಿ ಅಂತ ಅನ್ಕೊಳ್ತಾನಲ್ಲ, ಅದೇ ಲೇಪ ಆಗಿರೋದು. ಹಾಗಾಗಿ ಈ ತರ ಒಂದಿನ ಹೇಳ್ತಾರೆ ನೋಡಿ. ಇಲ್ಲಿ ಕೂಡ ನಮ್ಗೆ ಮುಖ್ಯವಾಗಿ ಇವರೇ ತೋರಿಸ್ತಾರೆ ವಿಷಯ. 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಪುರುಷಃ ಪ್ರಕೃತಿಸ್ಥೋ ಹಿ ಪುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸತಸತ್ ಯೋನಿ ಜನ್ಮಸು ಅಂತ ಒಂದು ಶ್ಲೋಕ ಬರುತ್ತೆ. ಅದು ಕೂಡ ತುಂಬಾ ಮುಖ್ಯವಾದ ಶ್ಲೋಕ. ಅಲ್ಲಿ ಕೂಡ ನಾವು ಅದರ ಭಾಷೆ ಎಲ್ಲ ನೋಡಿದ್ರೆ ಒಂದು ಮಿನಿ ಅಧ್ಯಾಸ ಭಾಷೆ ಅಲ್ಲಿ ಕಾಣಿಸುತ್ತೆ ನಮ್ಗೆ. ಅಲ್ಲಿ ಶ್ಲೋಕ ಹೇಗ್ ಬರುತ್ತೆ ಅಂದ್ರೆ, ಪುರುಷ ಅಂದ್ರೆ ಚೈತನ್ಯ ಸ್ವರೂಪ, ಕೇವಲ ಆತ್ಮಸ್ವರೂಪ. ಅದು ಪ್ರಕೃತಿಸ್ಥೋಹಿ ಅಂತ ಹೇಳಿದ್ರೆ ಪ್ರಕೃತಿಯ ಗುಣಗಳ ಜೊತೆಗೆ ಅದು ಸೇರ್ಕೊಂಡ್ಬಿಟ್ಟಿದೆ. ಪ್ರಕೃತಿ ಗುಣಗಳು ಯಾವುದು? ಸತ್ವ ರಜಸ್ ತಮಸ್ ಅಂತ. ಅವುಗಳ ಜೊತೆಗೆ ಇದು ಈ ಆತ್ಮಸ್ವರೂಪ ಸೇರ್ಕೊಂಡು
ಅದ್ ಸೇರಿಕೆ ಅಂದ್ರೆ ಕೂಡ ಅದೇ ಪ್ರಶ್ನೆ ಏನ್ ಮಾಡುತ್ತೆ ಅಂದ್ರೆ, ನೋಡಿ ಒಂದು ಫಿಸಿಕಲ್ ಆಬ್ಜೆಕ್ಟ್ ಇನ್ನೊಂದು ಫಿಸಿಕಲ್ ಆಬ್ಜೆಕ್ಟ್ ಜೊತೆಗೆ ಸೇರ್ಕೋಬಹುದು, ಅಂಟ್ಕೋಬಹುದು, ಅಂತದೆಲ್ಲ ಆಗ್ಬೋದು, ಅದಕ್ಕೆ ಮಿಕ್ಸಪ್ ಆಗ್ಬೋದು, ಅಂಟ್ಕೊಳ್ಬಹುದು, ಅದ್ರ ಆಗ್ಬೋದು. ಬೇರೆ ಈ ಆತ್ಮ ಸ್ವರೂಪ ಮತ್ತು ಅನಾತ್ಮ ಅಂತ ಹೇಳುವಾಗ, ಈ ಆತ್ಮ ಅನ್ನೋದು ಅತ್ಯಂತ ಬೇರೆ ವಸ್ತು ಅದು. ಈ ಅನಾತ್ಮ ಅನ್ನೋದು ಕಂಪ್ಲೀಟ್ಲಿ ಬೇರೆ ವಸ್ತು. ಇವು ಎರಡಕ್ಕೂ ಆತರ ಒಂದು ಫಿಸಿಕಲ್ ಅಸೋಸಿಯೇಷನ್ ಸಾಧ್ಯವೇ ಇಲ್ಲ. ಹಾಗಾದ್ರೆ ಒಂದೇ ಒಂದು ಟೈಪ್ ಆಫ್ ಅಸೋಸಿಯೇಷನ್ ಸಾಧ್ಯ ಯಾವ್ದು ಅಂದ್ರೆ ಆಧ್ಯಾತ್ಮಿಕ ಸಂಬಂಧ ಅಷ್ಟೇನೆ. ಅಧ್ಯಾಸದಿಂದ ಇದು ನಾನು ಅಂತ ತಿಳ್ಕೊಂಡ್ರೆ ಅದ್ ಮಾತ್ರನೇ ಅದನ್ನ ಒಂದು ಸಂಬಂಧ ಬರುತ್ತೆ ಹೊರತು ಅದರ್ವೈಸ್ ಬೇರೆ ಕಾಂಟ್ಯಾಕ್ಟ್ ಅನ್ನೋದು ಸಾಧ್ಯವೇ ಇಲ್ಲ ಅಂತದಾಗಿರುತ್ತೆ. ಅದು ಅಲ್ಲಿ ಶ್ಲೋಕದಲ್ಲಿ ಗೀತೆಯಲ್ಲಿ ಬರುತ್ತೆ, ಪುರುಷಃ ಪ್ರಕೃತಿಸ್ಥೋ ಹಿ ಪುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಪ್ರಕೃತಿಯಿಂದ ಬಂದಿರೋ ಗುಣಗಳೆಲ್ಲ ಅವನು ಭೋಗ ಮಾಡ್ತಾನೆ. ಯಾರು ಪುರುಷ ಆ ಪ್ರಕೃತಿ ಜೊತೆಗೆ ಒಂದು ಸಂಬಂಧವನ್ನ ಬೆಳೆಸ್ಕೊಂಡು ಆ ಪ್ರಕೃತಿಯ ಗುಣಗಳೆಲ್ಲ ತನ್ನ ಗುಣಗಳು ಅಂತ ಅನ್ಕೊಂಡು ಅದನ್ನ ಭೋಗ ಮಾಡ್ತಾ ಇರ್ತಾನೆ. ಸುಖ ದುಃಖಗಳು ಇದೆಲ್ಲ ಭೋಗ ಮಾಡ್ತಾನೆ. ಜೊತೆಗೆ ತಾನು ಶರೀರ ಇಂದ್ರಿಯಗಳು ಅದೆಲ್ಲ ತಾನು ಅಂತ ತಿಳ್ಕೊಳ್ತಾನೆ. ಈಗ ಅನ್ಕಿರುತ್ತೆ ಅದು. ಇದೇ ಕಾರಣ ಅಂತ ಹೇಳುತ್ತೆ ಅದು ಶ್ಲೋಕ. ಏನ್ ಹೇಳುತ್ತೆ ಅಂದ್ರೆ, ಕಾರಣಂ ಗುಣಸಂಗೋಸ್ಯ ಸರಸದ್ ಯೋನಿ ಜನ್ಮಸು. ಅಂದ್ರೆ ಈ ಗುಣಸಂಗ ಅಂತ ಇದೆಯಲ್ಲ, ಅಂದ್ರೆ ಪ್ರಕೃತಿ ಈಗ ಒಂದು ಸಂಘ ಮಾಡ್ಕೊಂಡ್ಬಿಡ್ತಾನಲ್ಲ, ಅದೇ ಒಂದು ಕೆಟ್ಟ ಸಂಘ ಅದು ಒಂದು ದುಸ್ಸಂಗ. ಆ ದುಸ್ಸಹವಾಸ ಮಾಡಿದ್ರಿಂದಲೇ ಇವನಿಗೆ, ಈ ಆತ್ಮನಿಗೆ ಸದ್ಯೋನಿ ಅಸದ್ಯೋನಿ ಅಂತ. ಸದ್ಯೋನಿ ಅಂದ್ರೆ ಏನು? ದೇವಾದಿ ಶರೀರಗಳು. ಅಸದ್ಯೋನಿ ಅಂದ್ರೆ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಅಂತ ಶರೀರಗಳು. ಇವುಗಳೆಲ್ಲ ಒಂದಾದ್ಮೇಲೆ ಒಂದು ಬೇರೆ ಬೇರೆ ತರಿ ಶರೀರಗಳು ಇವನು ಬರ್ತಾನೆ ಇರುತ್ತೆ. ಯಾತಕ್ಕೆ ಅಂದ್ರೆ ಈ ಒಂದು ಪ್ರಕೃತಿ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡ್ಬಿಟ್ಟಿದಾನಲ್ಲ, ಅದರಿಂದ ಅಂತ. ಯಾವಾಗ ಒಂದು ಅದರಿಂದ ಬಿಡಿಸ್ಕೊಳ್ತಾನೋ ಅವಾಗ ಈ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ, ನಾನಾ ಯೋನಿಗಳಲ್ಲಿ ಹುಟ್ಟಿ ಅಂತದೆಲ್ಲ ಅವನಿಗೆ ನಿಂತೋಗ್ಬಿಡುತ್ತೆ. ಅವಾಗ ಸ್ಟಾಪ್ ಆಗೋಗ್ಬಿಡುತ್ತೆ, ಒನ್ಸ್ ಫಾರ್ ಆಲ್ ಸ್ಟಾಪ್ ಆಗ್ಬಿಡುತ್ತೆ. ಅಲ್ಲಿ ಅದ್ ಮಾತ್ರ ಅಲ್ಲ, ಸ್ಟಾಪ್ ಆಗೋದು ಮಾತ್ರ ಅಲ್ಲ, ಅವನಿಗೆ ಆ ಜ್ಞಾನ ಎಂಥದಾಗ ಬರುತ್ತೆ ಅಂದ್ರೆ, ನಾನು ಯಾವತ್ತೂ ಕೂಡ ಯಾವ ಯೋನಿಯಲ್ಲೂ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಅವನು. ಆತರ ಒಂದು ಜ್ಞಾನವನ್ನ ಈ ವೇದಾಂತ ಕೊಡುತ್ತೆ. ಈ ಯೋನಿಗಳೆಲ್ಲ ಬೇಕಾದಷ್ಟು ಆಗೋಗಿದೆ ಅಂತ ಅನ್ಕೊಳ್ಳೋದು ಒಂದು ಲೆವೆಲ್ ಅದು. ಬಟ್ ಅದಕ್ಕಿಂತ ತುಂಬಾ ಪರಿಷ್ಕಾರವಾದ ಲೆವೆಲ್ ಯಾವ್ದು ಅಂದ್ರೆ, ಯಾವತ್ತೂ ಕೂಡ ಯಾವ ಯೋನಿ ಕೂಡ ನನ್ನ ಸಂಬಂಧ ಇದ್ದೇ ಇಲ್ಲ ಅಂತ ಈ ತಿಳುವಳಿಕೆಯನ್ನು ವೇದಾಂತ ಕೊಡುತ್ತೆ. ಸೊ ಹೀಗೆ ಅವನು ತಿಳ್ಕೊಳ್ತಾನೆ ಅಂತ ಇವರು ಹೇಳ್ತಾರೆ. ಹಾಗಾಗಿ ಶುದ್ಧವಾದ ಸಾಕ್ಷಿಗೆ ಈ ಕಾಲುಷ್ಯ ಅಂದ್ರೆ ಈ ಒಂದು ಲೇಪ, ಈ ಅಜ್ಞಾನದ ಲೇಪ ಬರೋದು ಅನ್ನೋದು ಏನು ಅಂತ ಹೇಳಿದ್ರೆ, ಈ ಶರೀರಾದಿಗಳಿಗೆ ಜೊತೆಗೆ ಸಂಬಂಧ ಪಡ್ಕೊಳ್ಳೋದು ಅಂತ. ಈ ಕಾರಣದಿಂದಲೇ ಈ ವೇದಾಂತ ಸಾಧನೆಯಲ್ಲಿ ಮುಖ್ಯವಾಗಿ ಹೇಳೋರು ಅತ್ಯಂತ ಪ್ರಮುಖವಾದ ಸಾಧನೆ ಯಾವುದು ಅಂತ ಹೇಳಿದ್ರೆ, ಶರೀರ ಅಭಿಮಾನವನ್ನ ಬಿಡಕ್ಕೆ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ ಮಾಡ್ಬೇಕು ಅಂತ. ಅದಕ್ಕೆ ಜಾಸ್ತಿ ಸಮಯನೂ ಬೇಕಾಗುತ್ತೆ, ಜಾಸ್ತಿ ಯುಕ್ತಿಗಳೆಲ್ಲ ಅದಕ್ಕೂ ಬೇಕಾಗುತ್ತೆ. ಹಾಗಾಗಿ ಈ ಶರೀರದ ಜೊತೆಗೆ ಬಾಡಿ ಇದು ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಲ್ಲ, ಅದನ್ನ ಇರೋದು ತನಕ ತುಂಬಾ ಕಷ್ಟ ಇದನ್ನ ದಾಟಿ ಬರೋದು. ಅದನ್ನ ಕಮ್ಮಿ ಮಾಡ್ಕೊಳಕ್ಕಾಗಿ ಬೇಕಾದಷ್ಟು ವ್ರತಗಳು ಪೂಜೆಗಳೆಲ್ಲ ಹೇಳಿರೋದು, ಎಲ್ಲಾ ಸಾಧನೆಗಳು ಅದನ್ನ ಕಮ್ಮಿ ಮಾಡ್ಕೊಳಕ್ಕೇನೆ. ಹಾಗಾಗಿ ಅದನ್ನ ನಾನಾ ರೀತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಬೆಳೆಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನಾವು ಈ ವಿಷಯದಲ್ಲಿ ತುಂಬಾ ಸಲ ಕೇಳಿದ್ದಾರೆ ಅವರು. ಆಮೇಲೆ ನೋಡಿ, ಇವಾಗ ಈ ಅವಸ್ಥಾತ್ರಯ ವಿಷಯಕ್ಕೆ ಬರ್ತಾ ಇದ್ದಾರೆ. ಜಾಗರೇ ಸ್ಥೂಲ ಸೂಕ್ಷ್ಮಾಭ್ಯಾಂ ತಾದಾತ್ಮ್ಯಾತ್ ವ್ಯಾಧಯೋ ಅಖಿಲಾಹ ಆದಯಶ್ಚಾಸ್ಯ ಸಂತಿ ಇದಂ ಮಹತ್ ಕಾಲುಷ್ಯ ಮಿಷ್ಯತೆ. ಇವಾಗ ಆತ್ಮನಿಗೆ ಈ ಶರೀರ ಸಂಬಂಧದಿಂದ ಒಂದು ಕಾಲುಷ್ಯ ಬಂತು, ಒಂದು ಅಂಟ್ಕೊಳ್ತು, ಒಂದು ಲೇಪ ಬಂತು ಅಂತ ಹೇಳಿದ್ರಲ್ಲ, ಆ ಲೇಪ ಏನು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಇವಾಗ ಕೆಲವು ಶ್ಲೋಕಗಳಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಇವಾಗ ನೋಡಿ, ಶರೀರ ಅಂತ ಹೇಳಿದಾಗ ನಾವು ಹೇಳಿದ್ವಿ 3 ಶರೀರ ಇದೆ ಅಂತ. ಯಾವುದು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಇವಾಗ ಮೊದಲು ಅವರು ಸ್ಥೂಲ ಶರೀರ ವಿಷಯಕ್ಕೆ ಬರ್ತಾರೆ. ಸ್ಥೂಲ ಶರೀರ ಇದನ್ನೆಲ್ಲ ಅವರು ಪಂಚದಶಿಯಲ್ಲಿ ಹೇಳಿದ್ದಾರೆ. ಸೊ ಸ್ಥೂಲ ಶರೀರ ಅನ್ನೋದು ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ಶರೀರದೇ ಒಂದು ಎತ್ತಿದ ಕೈ. ಜಾಗೃತ ಅವಸ್ಥೆ ಅನ್ನೋದು ಸ್ಥೂಲ ಶರೀರಕ್ಕೆ ತುಂಬಾ ಒಂದು ಅದರೊಂದು ಆಕ್ಟಿವಿಟಿ ಡೊಮೈನ್, ಅದೇ ಅದರ ಡೊಮೈನ್. ಸೊ ಈ ಜಾಗರಾವಸ್ಥೆ ಅಂತ ಇದೆಯಲ್ಲ, ಎಚ್ಚರಾವಸ್ಥೆ ಅಂತ, ಅಲ್ಲಿ ಸ್ಥೂಲ ಸೂಕ್ಷ್ಮ ಶರೀರ ಎರಡು ಇರುತ್ತೆ. ಅದು ಆ ಸಮಯದಲ್ಲಿ ಅಲ್ಲಿ ಅವುಗಳ ಜೊತೆ ಒಂದು ತಾದಾತ್ಮ್ಯ ಹೆಚ್ಚಾಗಿರುತ್ತೆ ಆ ಜೀವನಕ್ಕೆ ಇದ್ಕೊಂಡು. ವ್ಯಾಧಯ ಅಖಿಲಾಹ ಆದಯಶ್ಚ ಅಂತ ಹೇಳಿದ್ರು. ವ್ಯಾಧಿ ಅಂತ ಹೇಳಿದ್ರೆ ವ್ಯಾಧಿ ಆದಿ ಅಂತ ಎರಡು, ಆದಿ ವ್ಯಾಧಿ ಅಂತ ನಾವು ನೋಡ್ತೀವಿ, ಅಲ್ಲೆಲ್ಲ ಕೇಳಿರ್ತೀವಿ ಆ ಶಬ್ದವನ್ನ. ಏನರ್ಥ ಅಂದ್ರೆ, ವ್ಯಾಧಿ ಅನ್ನೋದು ಈ ಸ್ಥೂಲ ಶರೀರಕ್ಕೆ ಬರೋದು, ಆದಿ ಅನ್ನೋದು ಈ ಸೂಕ್ಷ್ಮ ಶರೀರಕ್ಕೆ ಬರುವ ಮನಸ್ಸಿಗೆ ಸಂಬಂಧಪಟ್ಟ ಒಂದು ಬೇಕಾದಷ್ಟು ಇದೆಯಲ್ಲ, ಡಿಪ್ರೆಷನ್ ಇಂಥದ್ದೆಲ್ಲ ಬೇಕಾದಷ್ಟು ಇದೆಯಲ್ಲ, ಆಂಗ್ಸೈಟಿ ಇಂಥದ್ದು ಬೇಕಾದಷ್ಟು ಇದೆಯಲ್ಲ, ಅದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದೆ. ಅದಕ್ಕೆಲ್ಲ ಆದಿ ಅಂತ ಹೇಳಿದ್ದಾರೆ. ವ್ಯಾಧಿ ಅನ್ನೋದು ಸ್ಥೂಲ ಶರೀರಕ್ಕೆ. ಈಗ ಈ ಜಾಗೃತ ಅವಸ್ಥೆಯಲ್ಲಿ ನಮಗೆ ಈ ಒಂದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರದ ಒಂದು ಅಭಿಮಾನ ಜಾಸ್ತಿ ಇರೋದ್ರಿಂದ ನಮ್ಗೆ ಈ ವ್ಯಾಧಿ ಆದಿ ಎಲ್ಲ ಅವಾಗ ತಗ್ತಾ ಇದೆ ತುಂಬಾ ಅಂತ ಹೇಳ್ತಾರೆ. ಇದಂ ಮಹತ್ ಕಾಲುಷ್ಯ ವಿಷಯತೆ. ಇದೇ ದೊಡ್ಡ ಕಾಲುಷ್ಯ, ಇದೇ ತುಂಬಾ ಗ್ರಾಸ್ ಆಗಿರೋ ಲೆವೆಲ್ ಇರೋ ಕಾಲುಷ್ಯ ಇದೇನೆ, ಆತ್ಮನಿಗೆ ಬರೋ ಕಾಲುಷ್ಯ ಇದೇನೆ ಇದು ಅಂತ. ಮುಂದಕ್ಕೆ, ಈಶತ್ ಕಾಲುಷ್ಯದ ಸ್ವಪ್ನೆ ಸೂಕ್ಷ್ಮ ಮಾತ್ರ ಅಭಿಮಾನತಃ ಸುಪ್ತ ಉತ್ತೇನಾಪಿ ಹೀತತ್ವಾತ್ ಅಯಮಾತ್ಮ ಪ್ರಸೀದತಿ. ಇವಾಗ ಸಂಪ್ರಸಾದ ಅಂತ ಹೇಳಿದ್ರಲ್ಲ, ಈ ಸಂಪ್ರಸಾದ ಅನ್ನೋದು ಯಾತಕ್ಕೆ ಅದರ ಹೆಸರು ಬರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದ್ದಾರೆ. ಈಶತ್ ಕಲುಷ್ಯದ ಸ್ವಪ್ನೆ ಅಂದ್ರೆ ಸ್ವಪ್ನದಲ್ಲಿ ಏನಾಗಿದೆ ಅಂದ್ರೆ, ಈ ಸ್ಥೂಲ ಶರೀರದ ಒಂದು ಅಭಿಮಾನ ಅವಾಗ ಇರೋದಿಲ್ಲ.
ಯಾಕಂದ್ರೆ ಸ್ವಪ್ನಾವಸ್ಥೆಗೆ ನಾವು ಯಾವಾಗ ಹೋಗ್ತೀವೋ ಅವಾಗ ಈ ಸ್ಥೂಲ ಶರೀರದ ಒಂದು ಇಂದ್ರಿಯಗಳೆಲ್ಲ ಇದೆಯಲ್ಲ, ಇದರಲ್ಲಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳೆಲ್ಲ ಸ್ಥೂಲ ಶರೀರ ಮುಖಾಂತರ ಕೆಲಸ ಮಾಡುತ್ತಲ್ಲ, ಅದು ನಿಂತೋಗಿರುತ್ತೆ. ಅವಾಗ ನಾವು ಸ್ವಪ್ನದಲ್ಲಿ ಅವಾಗ ಒಂದು ಹೊಸ ಇದು ಪ್ರಪಂಚ ಸೃಷ್ಟಿ ಆಗುತ್ತೆ. ಮನಸ್ಸಲ್ಲಿ ಒಂದು ವಾಸನಾತ್ಮಕವಾದ ಪ್ರಪಂಚ ಸೃಷ್ಟಿ ಆಗುತ್ತೆ. ಅದರಲ್ಲಿ ಒಂದು ಶರೀರ ಸೃಷ್ಟಿ ಆಗುತ್ತೆ. ಆ ಶರೀರಕ್ಕೆ ಈ ಬುದ್ಧಿ ಮನಸ್ಸು ಎಲ್ಲ ಕೂಡ ಅಲ್ಲಿ ಸೃಷ್ಟಿ ಆಗುತ್ತೆ ಹೊಸದಾಗಿ. ಹಾಗಾಗಿ ಅದನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ, ಅಲ್ಲಿ ಒಳಗಡೆ ಎಲ್ಲ ಭೋಗ ಮಾಡ್ತಾ ಇರ್ತಾನೆ. ಆದ್ರೆ ಇದು ಎಂಟೈರ್ ಥಿಂಗ್ ಇದೆ, ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಇವನು ಒಂದು ಸಿನಿಮಾ ತರ ಮಲ್ಕೊಂಡಿರೋ ನೋಡ್ತಾನೆ. ಯಾರು ಹಾಸಿಗೆ ಮಲ್ಕೊಂಡಿದ್ದಾನಲ್ಲ, ಅವನಿಗೆ ಒಂದು ಸ್ವಪ್ನ ಅಂತ ಒಂದು ಅನುಭವ, ಅತ್ಯಂತ ಆಶ್ಚರ್ಯವಾದ ಅನುಭವ ಅದು. ಅಂತ ಅನುಭವದಲ್ಲಿ ಅವನು ಅದೆಷ್ಟು ಅವನಿಗೆ ಅವನ್ನ ಮೋಸ ಮಾಡುತ್ತೆ ಅಂತ ಹೇಳಿದ್ರೆ, ಅದು ಆಕ್ಚುಲಿ ಜಾಗೃತ ತರನೇ ಅನಿಸ್ಬಿಡುತ್ತೆ ಅವನಿಗೆ. ಅದು ಅಂತ ಸ್ವಪ್ನ ಅನ್ನೋದು ಜಾಗೃತ ತರ ಅನಿಸ್ಬಿಡುತ್ತೆ. ನೋಡಿ, ಇವ್ ಜಾಗೃತ ಅನ್ನೋದು ನಾವು ಮಲ್ಕೊಂಡು ಹಾಸಿಗೆಯಲ್ಲಿ ಮಲ್ಕೊಂಡು ಮಾಡೋ ವಿಷಯ ಅಲ್ಲ ಅದು. ಆದ್ರೆ ಸ್ವಪ್ನ ಅನ್ನೋದು ಮಲ್ಕೊಂಡಿರುವಾಗ ನಮ್ಗೆ ಬರೋ ಒಂದು ಅವಸ್ಥೆ ಅದು. ಆದ್ರೆ ಆ ಅವಸ್ಥೆಯಲ್ಲಿ ಇವನಿಗೆ ಅದು ಪೂರ್ತಿ ಎಂಟೈರ್ಲಿ ಅದು ಜಾಗೃತ ತರನೇ ಅನ್ಸುತ್ತೆ. ಹೀಗಾಗಿ ಅಲ್ಲಿ ಮಾತ್ರ ಏನಾಗಿದೆ ಅಂದ್ರೆ, ಸೂಕ್ಷ್ಮ ಶರೀರ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೂಕ್ಷ್ಮ ಶರೀರ ಅಂದ್ರೆ ಪ್ರಧಾನವಾಗಿ ಮನಸ್ಸು, ಅಂತಃಕರಣ ಕೆಲಸ ಮಾಡ್ತಾ ಇರುತ್ತೆ. ಅದು ಒಂದು ಲೋಕವನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ, ಅಲ್ಲಿ ಭೋಗವನ್ನು ಕೊಡುತ್ತೆ. ಆಮೇಲೆ ಸುಪ್ತಿ ಅಂದ್ರೆ ಸುಷುಪ್ತಿ ಅಲ್ಲಿ ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಸುಷುಪ್ತಿ ಅವಸ್ಥೆಯಲ್ಲಿ ಬಂದಾಗ ತೇನಾಪಿ ಹೀನತ್ವ ಆದ್ರೆ ಸೂಕ್ಷ್ಮ ಶರೀರದ ಸಂಪರ್ಕ ಕೂಡ ಇಲ್ಲ ಅವನಿಗೆ. ಅವಾಗ ಅವನು ಅಯಂ ಆತ್ಮ ಪ್ರಸೀದತಿ, ಅವಾಗ ಪ್ರಸನ್ನವಾಗಿರುತ್ತೆ ಅದು ಅಂತ. ಹಾಗಾಗಿ ಸ್ಥೂಲ ಜಾಗೃತ ಅವಸ್ಥೆಯಲ್ಲಿ ಅವನಿಗೆ ಯಾವ ಒಂದು ತಾಪತ್ರಯಗಳು ಕಷ್ಟಗಳೆಲ್ಲ ಬರ್ತಾ ಇತ್ತು, ಸ್ವಪ್ನದಲ್ಲಿ ಒಂದು ಈಶದ್ ಅವಸ್ಥೆ ಇದೆ. ಅದೇ ಸುಷುಪ್ತಿಗೆ ಹೋದಾಗ ಅದು ಕೂಡ ಇಲ್ಲ, ಆನಂದವಾಗಿ ಇರ್ತಾನೆ ಅವನು ಅಂತ. ಪ್ರಸೀದತಿ ಅಂತ ಹೇಳುದು ಪ್ರಸನ್ನವಾಗಿರ್ತಾನೆ ಅವನು ಅಂತ. ಕಾಲುಷ್ಯ ಬೀಜಂ ಅಜ್ಞಾನಂ ಅಸ್ತ್ಯತ್ರ ಅರ್ಥ ಅವಿವೇಚಿನಃ ಬೀಜೇನಾಪಿ ವಿಹೀನತ್ವಾತ್ ಸಮ್ಯಗೇವ ಪ್ರಸೀದತಿ. ಕಾಲುಷ್ಯ ಬೀಜಂ ಅಂದ್ರೆ ಅಜ್ಞಾನ ಅನ್ನೋದೇ ಕಾಲುಷ್ಯಕ್ಕೆಲ್ಲ ಬೀಜ. ಯಾವುದಕ್ಕೆ? ಈ ಸ್ಥೂಲ ಶರೀರದ ಜೊತೆಗೆ ಸಂಪರ್ಕಕ್ಕೆ, ಸೂಕ್ಷ್ಮ ಶರೀರದ ಸಂಪರ್ಕಕ್ಕೆ, ಇದಕ್ಕೆಲ್ಲ ಅಜ್ಞಾನ ಅಂತ ಮೂಲಭೂತವಾಗಿದೆ. ಅದಕ್ಕೆ ಕಾರಣ ಶರೀರ ಅಂತ ಹೇಳಿದ್ದಾರೆ. ಯಾತಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಮ್ಗೆ ಸೀಡ್ ಅಂಡ್ ಸ್ಪ್ರೌಟ್ ಅಂತ ಹೇಳ್ತೀವಲ್ಲ, ಆತರ ಬೀಜ ಮತ್ತು ಅಂಕುರ. ಮಾಂಡಕ್ಯ ಉಪನಿಷತ್ತಲ್ಲಿ ಇದನ್ನೆಲ್ಲ ಬಳಸಿದ್ದಾರೆ, ಇತರ ಶಬ್ದಗಳೆಲ್ಲ ಬಳಸಿದ್ದಾರೆ. ಹಾಗಾಗಿ ಈ ಸುಷುಪ್ತಿ ಅವಸ್ಥೆಯಲ್ಲಿ ಯಾವ ಒಂದು ಬೀಜಾವಸ್ಥೆಯಲ್ಲಿ ಇರುತ್ತೋ ಅಜ್ಞಾನ ಅನ್ನೋದು, ಅದು ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಅದು ಮೊಳಕೆ ಬಿಟ್ಕೊಳ್ಳುತ್ತೆ. ಆ ಬೀಜಾವಸ್ಥೆಯಲ್ಲಿ ಇದ್ದು ಮೊಳಕೆ ಬಿಟ್ಕೊಂಡಂಗೆ ಆತರ ಒಂದು. ಹಾಗಾಗಿ ನೋಡಿ, ಮೊಳಕೆ ಬರ್ಬೇಕಾದ್ರೆ ಅದಕ್ಕೊಂದು ಬೀಜಾವಸ್ಥೆ ಇರ್ಬೇಕು ಮುಂಚೆ. ಹಾಗಾಗಿ ಆ ಮೊಳಕೆ ಅನ್ನೋದಕ್ಕೆ ಒಂದು ಪೂರ್ವಾವಸ್ಥೆ ಯಾವುದು ಅಂತ ಹೇಳಿದ್ರೆ ಈ ಬೀಜ. ಈ ಬೀಜವಾಗಿ ಈ ಸುಷುಪ್ತಿ ಅನ್ನೋದು ಇರೋದು. ಆದ್ರೆ ಈ ಆತ್ಮ ಸ್ವರೂಪ ಅನ್ನೋದು ಆ ಸುಷುಪ್ತಿ ಅವಸ್ಥೆಯನ್ನು ದಾಟಿರೋ ಸ್ವರೂಪ ಅದು. ಅದಕ್ಕೆ ಈ ಬೀಜ ಅನ್ನೋದು, ಬೀಜದ ಒಂದು ಸಂಪರ್ಕ ಕೂಡ ಅದಕ್ಕೆ ಇಲ್ವೇ ಇಲ್ಲ ಅಂತ. ಎಕ್ಸಾಕ್ಟ್ಲಿ ಇದೇ ವಿಷಯವನ್ನ ನಮ್ಗೆ ಮಾಂಡೂಕ್ಯ ಉಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡುತ್ತೆ. ಅದು ಅತ್ಯಂತ ಸಣ್ಣ ಉಪನಿಷತ್ ಅದು. ಅದಕ್ಕೆ ಮಾಂಡೂಕ್ಯ ಮೇಕಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಅಂತ ಒಂದು ಮಾತು ಅಲ್ಲಿ ಒಂದು ಇದರಲ್ಲಿ ಉಪನಿಷತ್ ಬರುತ್ತೆ, ಅದು ಮಹೋಪನಿಷತ್ ಬರುತ್ತೆ. ಅದು ಅದ್ರಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈ ಅಲ್ಲಿ ಶ್ರೀರಾಮನಿಗೂ ಹನುಮಂತನಿಗೂ ನಡೀತಾ ಇರೋ ಸಂವಾದ, ಅದರಲ್ಲಿ ಇವಾಗ ಮಾತು ಬರ್ತೇನೆ. ಸೊ ಅಲ್ಲಿ ಒಂದೇ ಒಂದು ಮಾಂಡೂಕ್ಯ ಉಪನಿಷತ್ ಒಂದೇ ಒಂದು ಸಾಕು ಒಬ್ಬನಿಗೆ, ಮುಖ್ಯವಾಗಿರೋನಿಗೆ ಅವನು ಮುಕ್ತನಾಗಕ್ಕೆ ಅದು ಒಂದೇ ಸಾಕು ಅಂತ. ಯಾಕಂದ್ರೆ ತುಂಬಾ ಸಣ್ಣ ಉಪನಿಷತ್ತು, ಬಟ್ ಅಷ್ಟೊಂದು ಪ್ರೊಫೌಂಡರ್ ಹಾಗೆ ಇರೋದು. ಸೊ ಇದು ಉಪನಿಷತ್ ಬರುತ್ತೆ. ಮಹೋಪನಿಷತ್ ಬೇರೆ, ಇದು ಇನ್ನೊಂದು ಉಪನಿಷತ್ ಬರುತ್ತೆ. ಇದು 108 ಉಪನಿಷತ್ತುಗಳು ಒಂದು ಪಟ್ಟಿ ಇದೆ ಉಪನಿಷತ್ತಲ್ಲಿ. ಸೊ ಇದರಲ್ಲಿ ಕಾಲುಷ್ಯ ಬೀಜಂ ಅಜ್ಞಾನಂ ಅಸ್ತಿ ಅತ್ರ ಅರ್ಥ ಅವಿವೇಚನ. ಯಾವಿಗೆ ಸ್ಥೂಲ ಈ ಒಂದು ಸುಷುಪ್ತಿ ಅವಸ್ಥೆ ಅಂತ ಒಂದಿದೆಯಲ್ಲ, ಅದನ್ನ ವಿವೇಚನೆ ಸರಿಯಾಗಿ ಮಾಡದೇ ಇರೋನಿಗೆ ಅಲ್ಲಿ ಈ ಒಂದು ಬೀಜ ಇದೆ ಅಂತ ಅನ್ಕೋಬಹುದು. ಆದ್ರೆ ಬೀಜೇನಾಪಿ ವಿಹೀನತ್ವಾತ್ ಸಮ್ಯಗೇವ ಪ್ರಸೀದತಿ. ಆ ಬೀಜ ಕೂಡ ವಾಸ್ತವವಾಗಿ ಇಲ್ಲ ಆ ಸಮಯದಲ್ಲಿ. ಹಾಗಾಗಿ ಅವನು ತುಂಬಾ ಚೆನ್ನಾಗಿ ಅವನು ಆನಂದವಾಗಿ ಇರ್ತಾನೆ ಆ ಸಮಯದಲ್ಲಿ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ಹೇಳ್ತಾರೆ, ಸ್ವತಃ ಸಾಕ್ಷಿ ಸಂಪ್ರಸಾದ ತತ್ ಸ್ವರೂಪಾನುಭೂಯತೆ ಅನುಭೂತಯೇ ಸಮುತ್ಥಾನಂ ಭವೇದಸ್ಯ ದೇಹಾದಿಭ್ಯೋ ವಿವೇಚನೆ. ಹಾಗಾಗಿ ಸಾಕ್ಷಿ ಅನ್ನೋದು ವಾಸ್ತವವಾಗಿ ಸಂಪ್ರಸಾದ ಸ್ವರೂಪ, ಸೂಕ್ಷ್ಮ ಅತ್ಯಂತ ಶುದ್ಧ ಸ್ವರೂಪ, ಅತ್ಯಂತ ಪ್ರಸನ್ನ ಸ್ವರೂಪ. ಅದಕ್ಕೆ ಈ 3 ಅವಸ್ಥೆಗಳ ಒಂದು ಸಂಪರ್ಕ ಇಲ್ವೇ ಇಲ್ಲ, ಅದಕ್ಕೆ ಟೋಟಲಿ ಇಲ್ವೇ ಇಲ್ಲ ಅಂತ ಸ್ವರೂಪ ಅದು. ತತ್ ಸ್ವರೂಪ ಅನುಭೂತಯೇ, ಆ ಸಾಕ್ಷಿ ಸ್ವರೂಪವಾದ ಅನುಭವ ಅದಕ್ಕೆ ಬೇಕು ಅಂತ ಹೇಳಿದ್ರೆ ಯಾರಿಗಾದ್ರೂ ಅವನೇನ್ ಮಾಡ್ಬೇಕಾಗುತ್ತೆ, ಈ 3 ಶರೀರಗಳಿಂದ ತನ್ನನ್ನ ವಿವೇಕ ಮಾಡ್ಕೋಬೇಕಾಗುತ್ತೆ. ಬಿಡಿಸ್ಕೊಳ್ಳೋದು ಅಂತ ಏನೋ ನಾವು ಒಂದು ಕಡೆ ಕೂತಿದೀವಿ, ಅಲ್ಲಿಂದ ಎದ್ದು ಬಿಡೋದು ಅಂತ ಆತರ ಒಂದು ಬಿಡಿಸ್ಕೊಳಕ್ ಆಗೋದಿಲ್ಲ. ಇದನ್ನ ಬಿಡಿಸ್ಕೊಳ್ಳೋದು ಅಂತ ಏನಂದ್ರೆ ಅದ್ರ ಜೊತೆಗೆ ಇರೋ ಒಂದು ಐಡೆಂಟಿಫಿಕೇಶನ್ ನ ಬಿಡೋದು ಅಂತ. ಹಾಗಾಗಿ ಅದಕ್ಕೆ ಇರೋ ಒಂದು ಆಳವಾದ ಗಟ್ಟಿಯಾದ ಒಂದು ಐಡೆಂಟಿಫಿಕೇಶನ್, ಅದನ್ನ ಬಿಡೋದು ಅನ್ನೋದೇ ಇಲ್ಲಿ ಬಿಡಿಸ್ಕೊಳ್ಳೋದು ಅಂತ. ಸಮುತ್ಥಾನಂ ಭವೇದ್, ಸಮುತ್ಥಾನಂ ಅಂದ್ರೆ ಅಲ್ಲಿಂದ ಎದ್ಕೊಳ್ಳೋದು ಅಂತ, ಅಲ್ಲಿಂದ ಬಿಡಿಸ್ಕೊಳ್ಳೋದು ಅಂತ.
ಭವೇದಸ್ಯ ದೇಹಾದಿಭ್ಯೋ ವಿವೇಚನೆ ಮಾಡಿದಾಗ ಈ 3 ಶರೀರಗಳಿಂದಾನು ನಾನು ಬೇರೆ ಆಗಿರ್ತೀನಿ ಅಂತ ಒಂದು ವಿವೇಚನೆ ಗಟ್ಟಿಯಾಗಿ ಬಂದಾಗ ಅವನು ಅದಕ್ಕೆ ಸಂಬಂಧವಿಲ್ಲದೆ ಇರ್ಬಿಡ್ತಾನ ಅಂತ. ಸೊ ಇದನ್ನ ಇವ್ರು ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದಾರೆ. ಈ ಸಾಕ್ಷಿಯೇ ಬ್ರಹ್ಮಸ್ವರೂಪ ಅನ್ನೋದನ್ನ ತೋರ್ಸಕ್ಕೆ ಒಂದು ಸೆಕ್ಷನ್ ಬರೀತಾ ಇದ್ದಾರೆ, ಶುರು ಮಾಡ್ತಾರೆ ಅವರು. ಸಮುಚಿತಸ್ಯ ಜೀವತ್ವ ನಿವೃತ್ತಿಯೈ ಬ್ರಹ್ಮರೂಪತಾಂ ಮಹಾವಾಕ್ಯಾನಿ ಸರ್ವಾಣಿ ಬೋಧಯಂತಿ ಅತಿತುಲ್ಯತಃ ಅತಿ ಯತ್ನತಃ. ಇವಾಗ ಈ ಪಂಚಕೋಶಗಳಿಂದ ಬಿಡಿಸ್ಕೊಂಡಿರೋ ಈ ಸಾಕ್ಷಿರೂಪ ಇದೆಯಲ್ಲ, ಅದಕ್ಕೆ ಜೀವತ್ವ ಅನ್ನೋ ಒಂದು ಇದು ಹೋಗ್ಬೇಕು, ಅದಕ್ಕೆ ಜೀವತ್ವ ಅನ್ನೋ ಬುದ್ಧಿ ಹೋಗ್ಬೇಕು ಅದಕ್ಕೆ. ಅಂದ್ರೆ ಅದಕ್ಕೆ ನೋಡಿ, ಸಾಕ್ಷಿ ಅಂತ ನಾವು ಹೇಳುವಾಗ ಈ ಪಂಚಕೋಶಗಳಿಗೆ ಸಾಕ್ಷಿ ಅದು ಆಗಿರುವಾಗ, ಈ ಸಾಕ್ಷಿ ಸ್ವರೂಪ ಅಂತ ನಾವು ವೇದಾಂತದಲ್ಲಿ ಹೇಳ್ತಾ ಇರೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಇಟ್ ಈಸ್ ಲಿಂಕ್ಡ್ ಟು ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಹಾಗಾಗಿ ಆ ಲಿಂಕ್ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಬ್ರಹ್ಮಸ್ವರೂಪ ಅಂತ ತೋರಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಅಖಂಡವಾಗಿರೋ ಬ್ರಹ್ಮಸ್ವರೂಪ. ಯಾಕೆಂದ್ರೆ ನೋಡಿ, ಈ ಈ ಈ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದು ಇಲ್ಲಿ ಮಾತ್ರ ಇದೆ, ಅದು ಪರಿಚ್ಛಿನ್ನವಾದ್ದು. ಈ ಸಾಕ್ಷಿ ಸ್ವರೂಪ ಅದಕ್ಕೆ ಲಿಂಕ್ ಆಗಿರೋದು, ಆದ್ರೆ ಬ್ರಹ್ಮಸ್ವರೂಪ ಅಖಂಡವಾಗಿರೋದು. ಹಾಗಾದ್ರೆ ಅದೇನಾಗುತ್ತೆ, ಈ ಎಲ್ಲಾ ಎಲ್ಲಾ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸಸ್ ದಾಟಿರುತ್ತೆ, ಎಲ್ಲವನ್ನು ವ್ಯಾಪಿಸ್ಕೊಂಡಿರೋ ಒಂದು ಸ್ವರೂಪ ಅದು. ಅಂತ ಒಂದು ಬುದ್ಧಿ ಒಬ್ಬನಿಗೆ ಮಹಾವಾಕ್ಯದಿಂದ ಮಾತ್ರ ಬರುತ್ತೆ. ಅದು ಮಾತ್ರ ವೇದಾಂತದ ಒಂದು ವೈಶಿಷ್ಟ್ಯ. ಇವಾಗ ಸಾಂಖ್ಯ ಯೋಗ ಅಂತ ಬಾಕಿ ಸಿಸ್ಟಮ್ಸ್ ಎಲ್ಲ ಇದೆಯಲ್ಲ, ಅವರೆಲ್ಲ ಕೂಡ ಈ ಶರೀರ ಅಲ್ಲ ನಾನು ಅಂತ ತಿಳ್ಕೊಬೇಕಾಗಿದೆ ಅವ್ರಿಗೂ ಕೂಡ ಮುಕ್ತಿಗೆ. ಆದ್ರೆ ಅವರೆಲ್ಲ ಏನಾಗುತ್ತೆ ಅಂದ್ರೆ, ಶರೀರದಿಂದ ಬಿಡಿಸ್ಕೊಂಡಿರೋ ಒಂದು ವ್ಯಕ್ತಿ ತಾನು ಅಂತ ಮಾತ್ರ ಗೊತ್ತಾಗುತ್ತೆ ಅಷ್ಟೇನೆ. ಆದ್ರೆ ಬ್ರಹ್ಮಸ್ವರೂಪ ಅಂತ ಒಂದು ಕಾನ್ಸೆಪ್ಟ್ ಅವರಲ್ಲಿ ಇಲ್ಲ. ಅಲ್ಲಿ ಅದರಿಂದ ಅವ್ರಲ್ಲಿ ಏನಾಗುತ್ತೆ ಅಂದ್ರೆ, ಅನೇಕ ಆತ್ಮರಿದ್ದಾರೆ, ಅನೇಕ ಜೀವರಿದ್ದಾರೆ, ಅನೇಕ ಆತ್ಮರಿದ್ದಾರೆ, ಪ್ರಪಂಚ ಮಾತ್ರ ತನ್ನ ಪಾಡಿಗೆ ಇರ್ತಾ ಇರುತ್ತೆ ಅಂತ ಈಗ ಒಂದು ಕಾನ್ಸೆಪ್ಟ್ ಇದೆ ಅವ್ರಲ್ಲಿ. ಕರೆಸಿ ಅದ್ವೈತ ವೇದಾಂತದಲ್ಲಿ ಮಾತ್ರ ಈ ಪಂಚಕೋಶಗಳಿಂದ ಬಿಡಿಸ್ಕೊಂಡಿರೋ ಈ ಚೈತನ್ಯ ಇದೆಯಲ್ಲ, ಅದು ಇಟ್ ಈಸ್ ನಾಟ್ ಯುನೀಕ್ ಟು ಎನಿ ಬಾಡಿ. ಅದು ಪ್ಯೂರ್ ಕಾನ್ಶಿಯಸ್ನೆಸ್ ಅಷ್ಟೇನೆ. ಎಲ್ಲ ಬಾಡೀಸ್ ಅಲ್ಲೂ ಇರೋ ಕಾನ್ಶಿಯಸ್ನೆಸ್ ಅದೇನೆ. ಆದ್ರೆ ಅದನ್ನ ನಮ್ಗೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ ಅದನ್ನ ಸೆಪರೇಟ್ ಮಾಡ್ಕೊಳ್ಳಕ್ಕೆ ಇನ್ನೊಂದು ಯುಕ್ತಿನೂ ಬೇಕಾಗಿದೆ. ಅದು ಕಂಪ್ಲೀಟ್ ಆಗಿ ಸೆಪರೇಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಬ್ರಹ್ಮಸ್ವರೂಪವೇ ತಾನು ಅಂತ ಒಂದು ಮಹಾವಾಕ್ಯದಿಂದ ಗೊತ್ತಾಗ್ಬೇಕಾಗಿದೆ. ಇದನ್ನೇನೆ ನಮ್ಗೆ ಈ ವಿಷಯ ಮಾಡೋದು ಯಾವ್ದಂದ್ರೆ, ತುಂಬಾ ಚೆನ್ನಾಗಿ ಅಷ್ಟೊಂದು ಸೂಕ್ಷ್ಮವಾಗಿ ಮಾಡಿರೋದು ಈ 13ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಹೇಳಿದಾರಲ್ಲ ಆ ಶ್ಲೋಕದಲ್ಲಿ ಅವರು ಹೇಳಿರೋ ಈ ವಿಷಯವನ್ನೇ. ಅಷ್ಟು ದೊಡ್ಡ ಒಂದು ವೇದಾಂತ ಸಾಧನೆಯನ್ನ, ವೇದಾಂತ ಟೀಚಿಂಗ್ ಅನ್ನ ಅವರು ಅಲ್ಲಿ ತತ್ವಮಸಿ ಅನ್ನೋದನ್ನ ಆ ಶ್ಲೋಕದಲ್ಲಿ ತಿಳಿಸಿದ್ದಾನೆ. ಅದು ಅದ್ವೈತ ವೇದಾಂತಕ್ಕೆ 13ನೇ ಅಧ್ಯಾಯದಲ್ಲಿರೋ 2ನೇ ಶ್ಲೋಕ ಅನ್ನೋದು ಮಹಾವಾಕ್ಯ ಸ್ಥಾನ ನಮ್ಗಿರೋದು. ಯಾಕಂದ್ರೆ ಅಲ್ಲಿ ಜೀವ ಬ್ರಹ್ಮ ಐಕ್ಯವನ್ನು ಹೇಳ್ತಾ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ, ಅವನ ಬಾಯಿಂದಾನೆ ಹೇಳ್ತಾ ಇದ್ದಾನೆ. ನೋಡಿ, ಮೊದಲ ಶ್ಲೋಕದಲ್ಲಿ ಏನ್ ಮಾಡ್ದ ಅಂದ್ರೆ, ದೇರ್ ಆರ್ ಸೋ ಮೆನಿ ಬಾಡೀಸ್, ಆ ಬಾಡಿಯನ್ನ ತಿಳ್ಕೊಳ್ಳೋ ಒಂದು ಚೈತನ್ಯ ಇದೆ. ಯಾಕಂದ್ರೆ ಅಲ್ಲೇ ಕೂಡ ಏನ್ ಮಾಡ್ಬಿಟ್ಟ, ಮೊದಲ ಶ್ಲೋಕದಲ್ಲೇನೆ ಏನ್ ಮಾಡಿದ್ದಾನೆ, ಈ ಜಡ ಬೇರೆ ಚೈತನ್ಯ ಬೇರೆ ಅಂತ ಒಂದು ವಿಭಾಗ ಮಾಡ್ಬಿಟ್ಟಿದ್ದಾನೆ. ಜಡವಾಗಿರೋದು ಶರೀರ, ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಅಂತ ಅದಕ್ಕೆ ಹೆಸರು. ಏತದ್ಯೋ ವೇತಿ, ಇದನ್ನ ಯಾರು ಆಬ್ಜೆಕ್ಟಿಫೈ ಮಾಡ್ಕೊಳ್ತಾನೋ, ವೇತಿ ಅಂದ್ರೆ ಆಬ್ಜೆಕ್ಟಿಫೈ ಮಾಡ್ಕೊಳ್ಳೋ ಚೈತನ್ಯ ಇದೆಯಲ್ಲ, ಅದಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು ಅಂತ ಫಸ್ಟ್ ಶ್ಲೋಕದಲ್ಲಿ ಇಲ್ಲ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅವಾಗ ಪ್ರತಿಯೊಬ್ಬರಿಗೂ ಅದನ್ನ ಓದಿ ಸರಿಯಾಗಿ ತಿಳ್ಕೊಳ್ಳೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೌದು, ನನ್ನಲ್ಲಿ ಕೂಡ 2 ವಿಷಯ ಇದೆ. ಇದು ಈ ಶರೀರ ಅಂಶ ಅಂತ ಒಂದಿದೆ, ಅಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಒಂದು ಅಂಶ ಇದೆ. ಅದನ್ನ ತಿಳ್ಕೊಳ್ಳೋದು ನಾನು ಅಂತ ಇದ್ದೀನಿ ಒಬ್ಬ, ಅದನ್ನ ಆಬ್ಜೆಕ್ಟಿವ್ ಮಾಡ್ಕೊಂಡು ನಾನು ಅಂತ ಇದ್ದೀನಿ, ನಾನು ಬೇರೆ ಅಂತ ತಿಳ್ಕೊಳ್ತಾನೆ. ಅಲ್ಲಿವರೆಗೂ ಫಸ್ಟ್ ಶ್ಲೋಕದಲ್ಲಿ ಆಗುತ್ತೆ ಅದು. ಸೆಕೆಂಡ್ ಶ್ಲೋಕದಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಒಂದು ದೊಡ್ಡ ಲೀಪ್, ಒಂದು ಜಾಯಿಂಟ್ ಲೀಪ್ ಅಲ್ಲಿ ಸೆಕೆಂಡ್ ಶ್ಲೋಕದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಪ್ರತಿ ಶರೀರದಲ್ಲೂ ಇರೋ ಒಂದು ಚೈತನ್ಯ ಇದೆಯಲ್ಲ, ಆ ಶರೀರವನ್ನ ಆಬ್ಜೆಕ್ಟಿವ್ ಮಾಡ್ಕೊಳ್ಳೋ ಚೈತನ್ಯ ಇದೆಯಲ್ಲ, ಅದು ನಾನು ಅಂತ ತಿಳ್ಕೋ ಅಂತ ಹೇಳ್ಬಿಟ್ಟ. ಹಾಗಾದ್ರೆ ಏನಾಯ್ತು, ಪ್ರತಿ ಶರೀರದಲ್ಲೂ ಇರೋ ಚೈತನ್ಯ ಬ್ರಹ್ಮಸ್ವರೂಪವೇ ಅಂತ ಆಯ್ತು. ಹಾಗಾದ್ರೆ ಅದು ಒಂದೇ ಒಂದು ಸ್ವರೂಪ. ಅದು ಯಾಕಂದ್ರೆ ನಾನು ಅಂತ ಹೇಳಿದಾಗ ನಾನು ಹಲವಾಗಿ ನಾನು ಇದ್ದೀನಿ ಅಂತ ಹೇಳಕ್ ಆಗೋದೇ ಇಲ್ಲ. ಆ ನಾನು ಅನ್ನೋದು ಭಗವಂತ ಹೇಳ್ತಾರೆ, ನಾನು ಒಂದೇ ಇದು. ಹಾಗಾಗಿ ಹಲವಾಗಿರೋ ಈ ಚೈತನ್ಯ ಸ್ವರೂಪ ಬೇರೆ ಬೇರೆ ಅಂತ ಹೇಳಕ್ಕೆ ಒಂದು ಸಾಧ್ಯತೆ ಇದೆ. ಆಯಾ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ ಬೇರ್ಪಡಿಸ್ಕೊಂಡಿರೋ ದೇರ್ ಆರ್ ಮೆನಿ ಸಾಕ್ಷಿ ಚೈತನ್ಯ ಅಂತ ಹೇಳಕ್ ಒಂದು ಸಾಧ್ಯತೆ ಇದೆ, ಪಾಸಿಬಿಲಿಟಿ ಇದೆ ಅದು. ಆದ್ರೆ ಆ ಪಾಸಿಬಿಲಿಟಿ ಕೂಡ ಇವನ್ ಏನ್ ಮಾಡ್ತಾನೆ, ಅದನ್ನ ಹೊಡೆದಾಕ್ತಾನೆ. ಇವಾಗ ನಾನೇ ಅದು ಅಂತ ತಿಳ್ಕೊಂತ ಇದ್ದಾಗ ಸೆವೆರಲ್ ಬ್ರಹ್ಮನ್ಸ್ ಇರೋದು ಅನ್ನೋದು ಇಂಪಾಸಿಬಲ್. ಹಾಗಾಗಿ ಅದು ಒನ್ಲಿ ಒನ್ ಬ್ರಹ್ಮನ್ ಅಂಡ್ ದಟ್ ಬ್ರಹ್ಮನ್ ಇಸ್ ಬಿ ಒನ್ಲಿ ಅಲ್ವ ಅಂತ ತಿಳ್ಕೊಳಕ್ಕೆ ಅದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು, ತತ್ವಮಸಿ ಅಂತ ಹೇಳೋದು 2 ಕೂಡ ಅಲ್ಲಿ ಸೇರಿದೆ. ಉಪದೇಶ ವಾಕ್ಯನೂ ಸೇರಿದೆ, ಅನುಭವ ವಾಕ್ಯನೂ ಅಲ್ಲಿ ಸೇರಿದೆ. ಆತರ ಮಾಡಿದ್ದಾನೆ. ಆ ವಿಷಯಗಳೆಲ್ಲ ಇವರು ಇಲ್ಲಿ ಸ್ವಲ್ಪ ಚೂರಾಗಿ ತೋರಿಸ್ಕೊಡ್ತಾ ಇದ್ರು ಇಲ್ಲಿ. ಹಾಗಾಗಿ ನಮ್ಗೆ ಅದನ್ನ ನೋಡಿರೋದ್ರಿಂದ ನಮ್ಗೆ ಅದ್ರ ಲಿಂಕ್ ನಮ್ಗೆ ಗೊತ್ತಾಗ್ತಾ ಇದ್ರು. ಹಾಗಾಗಿ ಅದಕ್ಕೆ ನಮ್ಗೆ ಅದರಿಂದ ಪ್ರಯೋಜನ ಜಾಸ್ತಿ ಆಗುತ್ತೆ ನಮ್ಗೆ. ಹೀಗಾಗಿ ಸಮುಚಿತಸ್ಯ ಜೀವತ್ವ ನಿವೃತ್ತಿಯೈ ಬ್ರಹ್ಮರೂಪತ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಪ್ರಾಕ್ಟಿಕಲ್ ಆಗಿ ಎಲ್ಲಾ ಸಾಧಕರು ಕೂಡ ಬರೋ ಇದು ಅನುಭವ ಇದು. ಪಂಚಕೋಶಗಳಿಂದ ಬೇರೆಯಾಗಿರೋ ಸ್ವರೂಪ ನಾನು ಅಂತ ಬರುತ್ತೆ ಅದು.
ಆದ್ರೆ ಅಂತದಕ್ಕೆ ಜೀವತ್ವ ಅಂತ ಒಂದು ಸ್ವಲ್ಪ ಒಂದು ಅಂದ್ಕೊಂಡಿರುತ್ತೆ, ಒಂದು ಏನ್ ಹೇಳೋದು, ಒಂದು ಸೂಕ್ಷ್ಮವಾಗಿ ಒಂದು ವಾಸನ ರೂಪದಲ್ಲಿ ಅಂದ್ಕೊಂಡಿರುತ್ತೆ. ಅದನ್ನ ಹೋಗ್ಲಡ್ಸಕ್ಕಾಗಿ ಏನ್ ಮಾಡ್ತಾ ಇದೆ, ಅತಿ ಯತ್ನತಃ ನೋಡಿ, ಅದು ಕೂಡ ಹೇಳ್ತಾ ಇದ್ದಾರೆ ಈ ವೇದಾಂತಕ್ಕೆ ಅದೇನು ಈ ಸುಲಭವಾದ ಕೆಲಸ ಅಲ್ಲ ಅದು, ಅದಕ್ಕೆ ತುಂಬಾ ಕಷ್ಟಪಟ್ಟು ಇದು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಯಾಕೆ ಮಾಡ್ಬೇಕು ಅಂದ್ರೆ, ಯಾವೇ ಒಂದು ಮಾತು ಹೇಳಿದ್ರು ಕೂಡ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದೇ ಜಾಸ್ತಿ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಹಾಗಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಇದು ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಮಾತುಗಳನ್ನು ತೂಕ ಮಾಡಿ ಹೇಳ್ಬೇಕಾಗುತ್ತೆ ವೇದಾಂತಕ್ಕೆ, ಆತರ ಮಾಡಿದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಮಹಾವಾಕ್ಯಾನಿ ಸರ್ವಾಣಿ ಬೋಧಯಂತಿ ಅತಿ ಯತ್ನತಃ. ಮಹಾವಾಕ್ಯಗಳು ಎಲ್ಲವೂ ಕೂಡ ಈ ವಿಷಯವನ್ನ ತುಂಬಾ ತುಂಬಾ ಪ್ರಯತ್ನ ಪಟ್ಟು ಇದು ಹೇಳ್ತಾ ಇದೆ ಅಂತ. ಯಾರಿಗೆ ಅಂತ ಹೇಳಿದ್ರೆ, ಪಂಚಕೋಶ ವಿವೇಕಸ್ಯ, ಪಂಚಕೋಶ ವಿವೇಕ ಅನ್ನೋದು ಒಂದು ಪಂಚಕೋಶದಿಂದ ವಿವೇಕ ಮಾಡ್ಕೊಂಡಿದ್ದಾನಲ್ಲ, ಅವನಿಗೆ ಈ ಮಹಾವಾಕ್ಯ ಅವನಿಗೇನೆ ಫಲಕಾರಿ ಆಗೋದು. ಹಾಗಾಗಿ ಅಂತ ಒಂದು ವಿಷಯವನ್ನ ಇದು ಅತಿ ಪ್ರಯತ್ನದಿಂದ ಹೇಳುತ್ತೆ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಪರಂಜ್ಯೋತಿರ್ ಬ್ರಹ್ಮರೂಪಂ ಪ್ರಾಪ್ಯ ವಾಕ್ಯಾರ್ಥ ಬೋಧತಃ ಉತ್ತಮ ಪುರುಷ ಸಸ್ಯಾದ್ ಯಃ ಪುರಾ ಅಕ್ಷಿಣಿ ವರ್ಣಿತಃ. ಇಲ್ಲಿ ಈ ಉತ್ತಮ ಪುರುಷ ಅಂತ ಒಂದು ಕಾನ್ಸೆಪ್ಟ್ ನ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಉತ್ತಮ ಪುರುಷ ಅನ್ನೋದು ನಮ್ಗೆ 15ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಬಂದಿದೆ, ಅದನ್ನೇ ಇವರು ಉದಾಹರಣೆ ಮಾಡ್ತಾರೆ. ಆ ಶ್ಲೋಕಗಳೆಲ್ಲ ಇಲ್ಲಿ ಹೋಗ್ತಾರೆ ಇವರು. ಸೊ ಅಲ್ಲಿ ಚಾಂದ್ರೋಪನಿಷದಲ್ಲಿ ಕೂಡ ಉತ್ತಮ ಪುರುಷ ಅಂತ ಬಂದಿದೆ. ಉತ್ತಮ ಪುರುಷ ಅಂದ್ರೆ ಯಾರು ಅಂತ ಹೇಳಿದ್ರೆ, ಅದು ಒಂದು ಮೇಲ್ ಬಾಡಿ ಅಂತ ತಿಳ್ಕೊಬಾರ್ದು ನಾವು. ಫಸ್ಟ್ ಆ ಒಂದು ಮಿಸ್ಕನ್ಸೆಪ್ಷನ್ ಹೋಗ್ಬೇಕು ನಮ್ಗೆ. ಪುರುಷ ಅಂತ ಬಂದಿದ್ರಿಂದ ಇದೇನೋ ಒಂದು ಗಂಡಸು ಅಂತ ಒಂದು ಭಾವ ಬರ್ಬಾರ್ದು ನಮಗೆ, ಜೆಂಡರ್ ಐಡಿಯಾ ಹೋಗ್ಬೇಕು. ಯಾಕಂದ್ರೆ ಪುರುಷ ಅನ್ನೋ ಶಬ್ದಕ್ಕೇನೆ ನಮ್ಮ ಇದರಲ್ಲಿ ಬೇಕಾದಷ್ಟು ವ್ಯುತ್ಪತ್ತಿ ಇದೆ. ಅದಕ್ಕೆ ಪೂರ್ಣತ್ವಾತ್ ಪುರುಷ, ಪುರಿಶಯನಾತ್ ಪುರುಷ, ಆಮೇಲೆ ಪೂರಯತಿ ಅಸ್ಮಾನ್ ಸರ್ವಂ ಅಂತ ಹೇಳ್ಬಿಟ್ಟು ಅನೇನ ಸರ್ವಂ ಅಂತ ಹೇಳಿ ಪುರುಷ ಅಂತ. ಅದಕ್ಕೆ ಬೇರೆ ಬೇರೆ ಇದು ಎಟಿಮೊಲಾಜಿಕಲ್ ಮೀನಿಂಗ್ಸ್ ಇದೆ. ಎಲ್ಲದ್ರಲ್ಲೂ ಇರೋದ್ರಿಂದ ಇದು ಪೂರ್ಣವಾಗಿ ಎಲ್ಲವಾಗಿಯೂ ಇರೋದ್ರಿಂದ ಇದಕ್ಕೆ ಪುರುಷ ಅಂತ ಹೆಸರು. ಆಮೇಲೆ ಒಂದೊಂದು ಶರೀರದಲ್ಲೂ, ಶರೀರ ಅಂದ್ರೆ ಪುರ, ಆ ಪುರದಲ್ಲಿ ಇದು ಇದ್ಕೊಂಡಿದೆ ಅನ್ನೋ ಕಾರಣಕ್ಕಾಗಿ ಇದು ಪುರುಷ ಅಂತ ಒಂದು ಹೆಸರು, ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಇದರಿಂದಲೇ ಎಲ್ಲವೂ ವ್ಯಾಪ್ತವಾಗಿದೆ, ಎಲ್ಲವೂ ತುಂಬಿದೆ, ಇದರಿಂದಲೇ ಪೂರ್ಣವಾಗಿದೆ ಎಲ್ಲವೂ ಕೂಡ ಅನ್ನೋ ಕಾರಣದಿಂದ ಇದಕ್ಕೆ ಪುರುಷ ಅಂತ ಒಂದು ಹೆಸರು. ಹಾಗಾಗಿ ಬೇಕಾದ ಅಂತ ಹೆಸರುಗಳೆಲ್ಲ ಯಾವುದು ಕೂಡ ಈ ಮೇಲ್ ಜೆಂಡರ್ ಅನ್ನೋದು ಕೇಳೋದೇ ಇಲ್ಲ ಖಂಡಿತ. ಸೊ ಹೀಗೆ ಇದನ್ನ ಉತ್ತಮ ಪುರುಷ, ಅದು ಕೂಡ ಏನು ಉತ್ತಮ ಪುರುಷ ಅಂತ ಹೇಳುವಾಗ ಬೇರೆ ಏನೋ ಒಂದು ಪುರುಷ ಅನ್ನೋದು ಸ್ವಲ್ಪ ಅಧಮವಾಗಿರೋ ಒಂದು ಲೆವೆಲ್ ಅಲ್ಲಿ ಪುರುಷ ಅಂತ ಇದೆ, ಅದೆಲ್ಲ ಏನು ಅಂತ ಮುಂದಕ್ಕೆ ಹೇಳ್ತಾರೆ. ಸೊ ಹೀಗೆ ಪರಂಜ್ಯೋತಿ ಬ್ರಹ್ಮರೂಪಂ ಪ್ರಾಪ್ಯ ವಾಕ್ಯಾರ್ಥ ಬೋಧತಃ ಉತ್ತಮ ಪುರುಷ ಸಸ್ಯಾತ್ ಯಃ ಪುರ ಅಕ್ಷಿಣಿ ವರ್ಣಿತಃ. ಯಾರು ಒಂದು ಪುರುಷನನ್ನ ಈ ಪ್ರಜಾಪತಿ ಅನ್ನೋರೇ ಮೊದಲನೇ ದಿವಸ ಪಾಠದಲ್ಲಿನೇ ಕಣ್ಣಲ್ಲಿ ಒಂದು ಪುರುಷ ಇದ್ದಾನಲ್ಲ, ಅವನೇ ಈ ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ದ. ಅವಾಗ ಇವರಿಗೆ ಸ್ವಲ್ಪ ಸಂಶಯ ಬಂತು. ಕಣ್ಣಲ್ಲಿ ಆತ್ಮ ಅಂದ್ರೆ, ಕಣ್ಣಲ್ಲಿ ಒಂದು ಪುರುಷ ಕಾಣಿಸ್ಬೇಕು ಅಂದ್ರೆ ಖಂಡಿತ ಎದುರುಗಡೆ ಇರೋ ಒಂದು ರಿಫ್ಲೆಕ್ಷನ್ ನನ್ನ ಕಣ್ಣಲ್ಲಿ ಬೀಳುತ್ತೆ, ಅದೇ ಪುರುಷ ಇರ್ಬೇಕು. ಹಾಗಾದ್ರೆ ಒಂದು ಹ್ಯೂಮನ್ ಬಾಡಿ ಅಂತ ಇದೆಯಲ್ಲ, ಆ ಬಾಡಿನೇ ಆತ್ಮ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವನು ವಿರೋಚನ ಏನ್ ಮಾಡ್ದ, ಅವನು ಬರ್ಲೇ ಇಲ್ಲ, ವಾಪಸ್ ಪಾಠಕ್ಕೆ ಬರ್ಲೇ ಇಲ್ಲ. ಆದ್ರೆ ಇಂದ್ರ ಮಾತ್ರ ಏನ್ ಮಾಡ್ದ, ಅವ್ನಿಗೆ ಈ ತರ ಇರಕ್ ಸಾಧ್ಯ ಇಲ್ಲ ಇದು, ಯಾಕಂದ್ರೆ ಇದು ನಾಶವಾಗೋಗೋದು. ಇದು ಖಂಡಿತ ಈ ಒಂದು ಮನುಷ್ಯನ ಒಂದು ಶರೀರ ಅನ್ನೋದು ನಾವು ನಾಶವಾಗೋದು, ಬ್ರಹ್ಮ ನಾಶವಾಗೋಗಿರೋ ವಸ್ತು ಅಲ್ಲ ಅದು ಅಂತ ಎಲ್ಲ ಯುಕ್ತಿ ಮಾಡ್ಕೊಂಡು ಅವ್ನು ಏನ್ ಮಾಡ್ತಾನೆ, ಮತ್ತೆ ಪ್ರಶ್ನೆ ಪಾಠಕ್ಕೆ ಬರ್ತಾನೆ. ಅವನು ಒಂದೊಂದು ಪಾಠದಲ್ಲೂ ಅವ್ನಿಗೆ ಬೇರೆ ಬೇರೆ ಸಂಶಯ ಬರುತ್ತೆ, ಅದೆಲ್ಲ ನಿವಾರಣೆ ಮಾಡ್ತಾರೆ ಅಂತ ಇದೆ. ಆದ್ರೆ ಅಲ್ಲಿ ಮೊದಲನೇ ಪಾಠದಲ್ಲಿ ಯಾವ್ದನ್ನ ಪುರುಷ ಕಣ್ಣಲ್ಲಿ ಕಾಣಿಸ್ಕೊಳ್ಳೋ ಪುರುಷ ಅಂತ ಒಂದಿದ್ದಾನಲ್ಲ, ಅದೇ ಆತ್ಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಇವಾಗ. ಹೀಗೆ ಪರಂಜ್ಯೋತಿ ಬ್ರಹ್ಮರೂಪಂ ಪ್ರಾಪ್ಯ ವಾಕ್ಯಾರ್ಥ ಬೋಧತಃ ಉತ್ತಮ ಪುರುಷ ಸಸ್ಯಾತ್, ಅದೇ ಉತ್ತಮ ಪುರುಷ ಅಂತ ಆಗೋದು. ಯಾವುದು ಈ ಸಾಕ್ಷಿ ಸ್ವರೂಪ ಮಾತ್ರ ಉತ್ತಮ ಪುರುಷ ಅನ್ನಲ್ಲ, ಅದು ಆ ಸಾಕ್ಷಿ ಸ್ವರೂಪವನ್ನ ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ಬ್ರಹ್ಮಸ್ವರೂಪವೇ ಉತ್ತಮ ಪುರುಷ ಅಂತ ಇವಾಗ ಕ್ಲಿಯರ್ ಆಗಿ ಹೇಳ್ತಾರೆ. ಮುಂದಕ್ಕೆ ದೇಹಾದ್ ಅಜ್ಞಾನತಃ ಕಾರ್ಯಾತ್ ಕಾರಣಾಚ್ಚ ಅಯಂ ಉತ್ತಮಃ ಜೀವತ್ವಹಾನಾತ್ ಬ್ರಹ್ಮತ್ವ ಭಾವಾತ್ ಸ ಉತ್ತಮತಾ ಉಚಿತ. ಇವಾಗ ಯಾತಿಕದನ್ನು ಉತ್ತಮ ಪುರುಷ ಅಂತ ಕರಿತೀರಾ? ಆ ಉತ್ತಮತ್ವ ಅನ್ನೋದು ಹೇಗ್ ಬಂತದಕ್ಕೆ, ಉತ್ತಮತ್ವ ಅಂದ್ರೆ ಏನಾಗುತ್ತೆ ಅಂತ ಕೇಳಿದಾಗ, ಆ ಒಂದು ಎಕ್ಸಲೆನ್ಸ್ ಅನ್ನೋದು ಏನ್ ಇದ್ರಲ್ಲಿ ಇರೋದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಇವಾಗ. ದೇಹಾದ್ ಅಜ್ಞಾನತಃ ಕಾರ್ಯಾತ್ ಕಾರಣಾರ್ಥ ಅಂದ್ರೆ ಈ ದೇಹ ಅನ್ನೋದು ಕಾರ್ಯ, ಅಜ್ಞಾನ ಅನ್ನೋದೇ ಕಾರಣ. ನೋಡಿ ಇವಾಗ ಯಾತಿಕೆ ಈ ಅಜ್ಞಾನವನ್ನ ಕಾರಣ ಶರೀರ ಅಂತ ಕರಿತೀವಿ ಅಂತ ಹೇಳಿದ್ರೆ, ಅದು ಈ ಶರೀರವನ್ನೆಲ್ಲ ಉಂಟು ಮಾಡುತ್ತೆ. ಯಾವ್ದಕ್ಕೆ? ಈ ಶರೀರಗಳಿಗೆ ಕಾರಣವಾಗುತ್ತೆ ಅದು. ಯಾವ್ದು ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆಲ್ಲ ಅದು ಕಾರಣವಾಗುತ್ತೆ. ಅದು ಕಾರಣ ಅಂದ್ರೆ ನೋಡಿ ಏನ್ ಕಾರಣ ಅಂತ ಹೇಗೆ ಕಾರಣ? ಒಂದು ಮಣ್ಣನ್ನ ಇಟ್ಕೊಂಡು ಒಬ್ಬ ಮಡಿಗೆ ಮಾಡ್ತಾನಲ್ಲ, ಆತರ ಕಾರಣ ಅಂದ್ರೆ ಆತರ ಅರ್ಥದಲ್ಲಿ ಬರೋದಿಲ್ಲ. ಇದೇನು ಬರುತ್ತೆ ಅಂತ ಹೇಳಿದ್ರೆ, ಅಜ್ಞಾನ ಅವಿದ್ಯಾ ಅಂತ ಇದೆಯಲ್ಲ, ಅದು ಶರೀರ ಅನ್ನೋದನ್ನ, ಶರೀರ ಇಂದ್ರಿಯಗಳನ್ನ ತಾನು ಅಂತ ಒಂದು ಅನ್ಕೊಂಡ್ಬಿಡೋದು ಅಂತ ಇದೆಯಲ್ಲ, ಅದೇ ಇದು ಮಾಡೋ ಒಂದು ಕಾರ್ಯ. ಅದ್ರ ಮುಖಾಂತರ ನಮಗೆ ಒಬ್ಬೊಬ್ಬರಿಗೂ ಈ ತರ ಒಂದು ಅವಿದ್ಯೆ ಅನ್ನೋದು ಬಂದ್ಬಿಡ್ತಾ ಇದೆ. ಅವಿದ್ಯೆಯಿಂದ ಬಂದಿರೋ ಈ ಶರೀರದಲ್ಲಿ ನಾನು ಅಂತ ಬುದ್ಧಿ ಬರ್ತಾ ಇದೆ. ಸೊ ಹೀಗೆ
ದೇಹಾದ್ ಕಾರ್ಯಾತ್ ಅಜ್ಞಾನತಃ ಕಾರಣಾತ್. ಹಾಗಾಗಿ ಈ ಕಾರ್ಯವಾಗಿರೋ ದೇಹದಿಂದ ಕಾರಣವಾಗಿರೋ ಅಜ್ಞಾನದಿಂದ ಎರಡರಿಂದನೂ ಅವ್ನು ಬಿಡಿಸ್ಕೋಬೇಕು. ಹಾಗಾಗಿ ಹಾಗೆ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾರಣವಾಗಿರೋ ಅಜ್ಞಾನದಿಂದ ಆ ಕಾರಣವಾಗಿರೋ ಅಜ್ಞಾನದ ಕಾರ್ಯ ಅಂತ ಇದೆಯಲ್ಲ ದೇಹ, ಅದರಿಂದಲೂ ನಾವು ಬಿಡಿಸ್ಕೋಬೇಕು. ಹಾಗಾದ್ರೆ ಏನಾಯ್ತು ಅಂದ್ರೆ ದೇಹದ ಜೊತೆಗೆ ನಮಗೆ ಒಂದು ತಾದಾತ್ಮ್ಯ ಬಂದಿದೆ, ನಾನೇ ದೇಹ ಅಂತ. ಬಟ್ ಆ ತಾದಾತ್ಮ್ಯ ಬರಕ್ಕೆ ಕಾರಣ ಯಾವುದು ಅಂದ್ರೆ ಅವಿದ್ಯೆ ಕಾರಣವಾಗಿದೆ. ಅದರಿಂದ ಅವಿದ್ಯೆ ಜೊತೆಗೆ ಇವನಿಗೆ ತಾದಾತ್ಮ್ಯ ಅಂತ ಹೇಳೋದಕ್ಕಿಂತ ಅವಿದ್ಯೆ ಅನ್ನೋದು ಇವನ್ ಜೊತೆಗೆ ಇದ್ಬಿಟ್ಟಿದೆ. ಅದು ನೋಡಿ, ಈ ಅವಿದ್ಯೆ ಅವನಿಗೆ ಇದೆ ಅನ್ನೋದನ್ನ ಕಾರಣಕ್ಕೆ ಅವನ್ನ ವೇದಾಂತ ದೋಷ ಮಾಡೋದೇ ಇಲ್ಲ, ದೂಷಣೆ ಮಾಡೋದೇ ಇಲ್ಲ. ಯಾತಕ್ಕೆ ನಿನ್ಗೆ ಅವಿದ್ಯೆ ಬಂತಪ್ಪ ಅಂತ ದೂಷಣೆ ಮಾಡೋದೇ ಇಲ್ಲ. ಈ ಅವಿದ್ಯೆ ಹೋಗ್ಲಾಡಿಸ್ಕೊಳ್ದೇ ಇದ್ರೆ ಅವಾಗ ಅವ್ನು ದೂಷಣೆ ಮಾಡ್ತಾರೆ. ಆಗ್ತಾ ಒಂದ್ ಇದ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅವಿದ್ಯೆ ಇದೆ. ಅದು ಸ್ಟಾರ್ಟ್ ವಿತ್ ಎಂತ ಜ್ಞಾನಿಗಳಿಗೂ ಕೂಡ ಅವಿದ್ಯೆ ಇದ್ದಿದ್ದು ಮುಂಚೆ. ಆದ್ರೆ ಅವಿದ್ಯೆ ಇದ್ದ ಕಾರಣಕ್ಕೆ ಅವನ್ನ ದೂಷಣೆ ಮಾಡೋದಿಲ್ಲ. ಯಾರನ್ನ ದೂಷಣೆ ಮಾಡುತ್ತೆ ಅಂದ್ರೆ ಅವಿದ್ಯೆ ಇದೆ ಅಂತ ಗೊತ್ತಾಗಿ ಕೂಡ ನೀನು ಅದನ್ನ ಬಿಡಿಸ್ಕೊಳ್ದೇನೆ ನೀನು ಕಾಲ ಕಳೀತಾ ಇದೆಯಲ್ಲ, ಅದು ನೀನು ತುಂಬಾ ಮಹಾ ತಪ್ಪು ಅಂತ ಹೇಳ್ಬಿಟ್ಟು ಯಾವ್ದೋ ಉಪನಿಷತ್ತಲ್ಲಿ ಕೇನೋಪನಿಷತ್ತಲ್ಲಿ ಮಹತಿ ವಿನಷ್ಟಿಹಿ ಅಂತ ಹೇಳಿದ್ಯಾರು. ಯಾರು ಇದನ್ನ ಮಾಡದೇ ಇರ್ತಾನೋ, ಈ ಒಂದು ಆತ್ಮ ಸಾಧನೆ ಮಾಡಿ ಅದರಿಂದ ಒಂದು ಬಿಡಿಸ್ಕೊಳ್ದೆ ಇದ್ದಾನೋ ಅವನು, ಹಾಗೆ ಇದ್ದಾನೋ ಅವನಿಗೆ ದೊಡ್ಡ ನಷ್ಟ. ಅವನಿಗೆ ಈ ಶರೀರ ಸಿಕ್ಕಿ ಕೂಡ ಅವನು ಇದರ ಸುಮ್ಮನೆ ಇದ್ಬಿಟ್ಟ ಅಂದ್ರೆ ಮಹತಿ ವಿನಷ್ಟಿಹಿ ಅಂತ ತೋರಿಸ್ತಾರೆ. ಏನಿದೆ ಈಗ ಇಲ್ಲಿ ದೇಹವಾಗಿರೋ ಕಾರ್ಯದಿಂದ ಅಜ್ಞಾನವಾಗಿರೋ ಕಾರಣದಿಂದಲೂ ಇದು ಉತ್ತಮವಾಗಿದೆ. ಇದು ಅದಕ್ಕೆ ಎರಡಕ್ಕೂ ದಾಟಿದೆ ಇದು. ಇವಾಗ ನೋಡಿ, ಇವಾಗ ಇವರೇ ಮುಂಚೆ ಹೇಳಿದ್ರು ಈ 3 ಶರೀರಗಳಿದೆಯಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಅದಕ್ಕಿಂತ 3ಕ್ಕೂ ದಾಟಿರೋದು ಈ ಸಾಕ್ಷಿ ಸ್ವರೂಪ ಅಂತ ಹೇಳಿದ್ರು. ಆ ಸಾಕ್ಷಿ ಸ್ವರೂಪನೇ ಅಲ್ಟಿಮೇಟ್ಲಿ ಉತ್ತಮ ಪುರುಷನಾಗಿ ಆಗೋದು ಅದೇನೆ. ಹಾಗಾಗಿ ದೇಹಾತ್ ಅಜ್ಞಾನತಃ ಕಾರ್ಯಾತ್ ಕಾರಣಾತ್ ಚ ಅಯಂ ಉತ್ತಮಃ. ಈ ಜೀವ ಯಾತಕ್ಕೆ ಉತ್ತಮ ಅಂತ ಕರೀತೀನಿ ಅಂತ ಕೇಳಿದ್ರೆ ಜೀವತ್ವ ಹಾನಾತ್. ಯಾಕಂದ್ರೆ ಆ ಉತ್ತಮ ಪುರುಷ ಅನ್ನೋದ್ರಲ್ಲಿ ಜೀವತ್ವ ಅನ್ನೋದು ಇರೋದೇ ಇಲ್ಲ, ಅದಕ್ಕೆ ಖಂಡಿತ ಸ್ವಲ್ಪ ಕೂಡ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮತ್ವ ಅದಕ್ಕೆ ಇದೆ. ಹಾಗಾಗಿ ಅದಕ್ಕೆ ಯಾವ್ದಿದೆ ಯಾವ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವತ್ವ ಅನ್ನೋದು ಇಲ್ಲದೆ ಇರೋದ್ರಿಂದ ಅದು ಉತ್ತಮ ಪುರುಷ, ಬ್ರಹ್ಮತ್ವ ಇರೋದ್ರಿಂದ ಅದು ಉತ್ತಮ ಪುರುಷ ಅಂತ ಹೇಳಿ ಅಷ್ಟು ಕ್ಲಿಯರ್ ಆಗಿ ಅದನ್ನ ಉತ್ತಮತ್ವ ಅನ್ನೋದು ಆ ಪುರುಷನಿಗೆ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈ ಕಾರಣದಿಂದ. ಇವಾಗ ಗೊತ್ತಾಗುತ್ತೆ, ಒಂದು ಸ್ತ್ರೀ ಆದವಳು ಅವಳು ಕೂಡ ಈ ತರ ಒಂದು ವಿವೇಕ ಮಾಡ್ಕೊಂಡು ತನ್ನ ಬ್ರಹ್ಮಸ್ವರೂಪ ಅಂತ ಆಗುತ್ತೆ. ಅವಳು ಕೂಡ ಉತ್ತಮ ಪುರುಷನೇ. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಉತ್ತಮ ಪುರುಷರೇ. ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಪ್ರಾಣಿ ಪಕ್ಷಿಗಳಾಗ್ಲಿ ಎಲ್ಲವೂ ಕೂಡ ಉತ್ತಮ ಪುರುಷನೇ ವಾಸ್ತವವಾಗಿ. ಆಸ್ ಇಟ್ ಈಸ್ ಬೈ ಡಿಫಾಲ್ಟ್ ಎಲ್ಲಾನು ಅದೇನೆ. ಒಂದ್ ಥಿಂಗ್ಸ್ ಅದು ಗೊತ್ತಾಗಿಲ್ಲ ಅಂತ ಅಷ್ಟೇ ಮಾತ್ರ. ಆ ಗೊತ್ತಾಗಕ್ಕೆ ಬೇಕಾಗಿರೋ ಪ್ರಕ್ರಿಯೆಯನ್ನ ವೇದಾಂತ ಮಾಡುತ್ತೆ, ಅಲ್ಲಿ ಮಾತ್ರ ಪ್ರವೇಶ ಮಾಡುತ್ತೆ. ಅದಿಲ್ಲವರೇ ಯಾರಿಗಾದ್ರು ಅದು ಬೇಕಿಲ್ವೋ ಅವ್ರ ಹತ್ರ ಈಗ ವೇದಾಂತ ಬರೋದೇ ಇಲ್ಲ. ಆದ್ರೆ ಯಾರು ಅದಕ್ಕೆ ಬೇಕು ಅಂತ ಬರ್ತಾರೋ ಅದಕ್ಕೇನೆ ಹೇಳುದು. ನೋಡಿ, ಭಗವತ್ಪಾದರು ಹೇಳ್ತಾರೆ, ರಾಷ್ಟ್ರದಲ್ಲಿ ಸುಮಾರು ಕಡೆ ಹೇಳಿದ್ದಾರೆ ಅದನ್ನ. ಯಾರು ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಒಂದು ಪುಣ್ಯದಿಂದ ಅವನಿಗೆ ಇದರಲ್ಲಿ ಒಂದು ಒಲವು ಬಂದಿದೆ, ಅವನಿಗೆ ಆ ಪುಣ್ಯದಿಂದ ಅವನಿಗೆ ಒಬ್ರು ಆಚಾರ್ಯ ಗುರು ಸಿಕ್ಕಿದ್ದಾರೆ, ಒಳ್ಳೆ ಶಾಸ್ತ್ರವನ್ನ ಓದಕ್ಕೆ ಅವನಿಗೆ ಒಂದು ಅವಕಾಶ ಸಿಕ್ಕಿದೆ ಅವನಿಗೆ, ಅದು ಪುಣ್ಯ ಫಲದಿಂದ ಬರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಅದನ್ನ ನಾವು ಸಂಪಾದಿಸ್ಕೋಬೇಕು ಅನ್ನೋದು ಇದ್ದೇ ಇದೆ. ಹಾಗಾದ್ರೆ ಈ ಅಜ್ಞಾನ ಅಂತ ಒಂದು ಇರೋದ್ರಿಂದ ಒಬ್ಬನ ದೂಷಣೆ ಎಲ್ಲ, ಅದು ಅಜ್ಞಾನ ಹೋಗ್ಲಾಡಿಸ್ಕೊಳ್ದೇ ಇದ್ದಾನಲ್ಲ ಅಂತ ಅದನ್ನ ಮಾತ್ರ ದೂಷಣೆ ಮಾಡ್ತೇವೆ. ಸೊ ಹೀಗೆ ಜೀವತ್ವ ಹಾನಾತ್ ಬ್ರಹ್ಮತ್ವ ಭಾವಾತ್ ಚ ಉತ್ತಮತಾ ಉಚಿತ. ಹೀಗೆ ಈ ಉತ್ತಮ ಪುರುಷನ ಉತ್ತಮ ಪುರುಷ ಅಂತ ಕರೆಯೋದು ಉಚಿತವೇ, ಅದು ಸರಿಯೇ. ಅದು ಯಾತಕ್ಕೆ ಅಂದ್ರೆ ಅದ್ರಲ್ಲಿ ಜೀವತ್ವ ಅನ್ನೋದು ಇಲ್ಲ, ಅದಕ್ಕೆ ಹೋಗಿದೆ. ಹಾನ ಅಂತ ಏನು, ಜೀವತ್ವ ಅನ್ನೋದು ಕಿತ್ತೋಗಿದೆ, ಅದಕ್ಕೆ ಹೊಟ್ಟೋಗಿದೆ. ಅದರಿಂದ ಬ್ರಹ್ಮಸ್ವರೂಪ ಅನ್ನೋದು ಅದಕ್ಕೆ ಬಂದಿದೆ ಚೆನ್ನಾಗಿ. ಹಾಗಾಗಿ ಆ ಕಾರಣದಿಂದ ಅದು ಉತ್ತಮ ಪುರುಷ ಅಂತ ಆಗುತ್ತೆ ಅದು ಅಂತ. ಇವಾಗ ಮುಂದಕ್ಕೆ ನಮ್ಗೆ ಪ್ರಸಿದ್ಧವಾಗಿರೋ ಭಗವದ್ಗೀತೆ ಶ್ಲೋಕಗಳು 15 ಬರೋ ಶ್ಲೋಕಗಳು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತಿ ಉದಾಹೃತಃ ಇತಿ ಆಹ ಭಗವಾನ್ ಕಾರ್ಯಕಾರಣಾಭ್ಯಾಂ ತಂ ಉತ್ತಮಂ ಅಂತ. ಇವಾಗ ನೀಟಾಗಿ ಇವಾಗ ಕೇಳಿದ್ರ ಮಾಯ ವಿಷಯ ಇದ್ರಲ್ಲಿ ಚೆನ್ನಾಗಿ ಬರ್ತಾ ಇದ್ರಲ್ಲಿ. ಇದ್ರಲ್ಲಿ ಏನ್ ಬರ್ತದೆ ಅಂದ್ರೆ ದ್ವೌ ಇಮೌ ಪುರುಷೌ ಲೋಕೆ. ಲೋಕ ಅಂತ ಹೇಳಿದ್ರೆ ಸಂಸಾರ, ಈ ಅವಸ್ಥೆಯಲ್ಲಿ 2 ಪುರುಷರಿದ್ದಾರೆ ಅಂತ. 2 ಪುರುಷರು ಯಾರಿದ್ದಾರೆ ಅಂತ ಹೇಳಿದ್ರೆ ಕ್ಷರ ಅಂತ ಒಂದು ಪುರುಷನಿಗೆ ಹೆಸರು, ಇನ್ನೊಂದು ಪುರುಷನಿಗೆ ಅಕ್ಷರ ಅಂತ ಹೆಸರು ಅಂತ ಅದೇ ಡಿಫೈನ್ ಮಾಡಿದ್ದಾರೆ ಯಾರ್ಯಾರು ಅಂತ ಹೇಳಿರ್ತಾರೆ. ಅದಕ್ಕೆ ಕ್ಷರ ಅಂದ್ರೆ ಏನು, ಅಕ್ಷರ ಅಂದ್ರೆ ಏನು ಅಂತ ಹೇಳಿದ್ರೆ ಕ್ಷರಃ ಸರ್ವಾಣಿ ಭೂತಾನಿ. ಯಾವ್ಯಾವ ಬೀಯಿಂಗ್ಸ್ ಎಲ್ಲ ಉತ್ಪತ್ತಿ ಆಗಿದೆಯೋ, ಪಂಚಭೂತಗಳಿಂದ ಉತ್ಪತ್ತಿ ಆಗಿದೆಯೋ ಯಾವ್ಯಾವ ಬೀಯಿಂಗ್ಸ್, ಅದು ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಗಿಡ ಸಸಿಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಕ್ಷರ ಅಂತ. ಯಾತಕ್ಕೆ ಅದನ್ನ ಕ್ಷರ ಅಂತ ಕರೀತಾರೆ ಅಂತ ಹೇಳಿದ್ರೆ ಅದು ಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ ನಾಶವಾಗಲ್ಲ, ಎಲ್ಲವೂ ಕೂಡ ಮಹಾಪ್ರಳಯದಲ್ಲಿ ಹೊಟ್ಟೋಗುತ್ತೆ. ಹಾಗಾಗಿ ಅದಕ್ಕಾಗಿ ಕ್ಷರ ಅಂದ್ರೆ ಕಡಿಮೆ ಆಗೋದು, ನಾಶವಾಗೋದು ಅಂತ ಕ್ಷರತೀತಿ. ಹಾಗಾಗಿ ಅದು ಕ್ಷರವನ್ನು ಹೊಂದುತ್ತೆ, ನಾಶವನ್ನು ಹೊಂದುತ್ತೆ ಅನ್ನೋದಕ್ಕೆ ಅದಕ್ಕೆ ಕ್ಷರ ಅಂತ ಹೇಳಿದ್ರು. ಅದಷ್ಟನ್ನು ಕೂಡ ಪ್ರಪಂಚ ಈ ಸೃಷ್ಟಿಯಲ್ಲಿ ಏನೇನು ನಮ್ಗೆ
ಹೊರಗಡೆ ಕಾಣಿಸ್ಕೊಂಡು ಬಂದಿದೆಯೋ, ಉತ್ಪತ್ತಿ ಆಗಿದೆಯೋ, ಈ ವಸ್ತು ಆ ವಸ್ತು, ಈ ವ್ಯಕ್ತಿ ಆ ವ್ಯಕ್ತಿ ಅಂತ, ಅದೆಲ್ಲವೂ ಕೂಡ ಕ್ಷರ ಅಂತ ಕೊಟ್ಟಿಗೆ ಸೇರುತ್ತೆ. ಅಕ್ಷರ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಕೂಟಸ್ಥಃ ಅಕ್ಷರ ಉಚ್ಯತೆ. ಕೂಟಸ್ಥ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ಈ ಈ ಬೀಯಿಂಗ್ಸ್ ಎಲ್ಲ ಹೊರಗಡೆ ಬಂದಿದೆಯಲ್ಲ, ಅದಕ್ಕೊಂದು ಸೋರ್ಸ್ ಇದೆಯಲ್ಲ, ಯಾವ್ದು ಪ್ರಕೃತಿ, ಮೂಲ ಪ್ರಕೃತಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಕೂಟಸ್ಥ ಅಂತ ಹೇಳ್ತಾರೆ. ಯಾತಿಕ ಅದನ್ನ ಕೂಟಸ್ಥ ಅಂತ ಹೇಳಿದ್ರು ಅಂದ್ರೆ, ಕೂಟಸ್ಥ ಅಂದ್ರೆ ಅದಕ್ಕೆ ಲಿಟರಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಅಚ್ಚಳಿದೆ ಹಾಗೆ ಇರೋದು ಅಂತ ಕೂಟಸ್ಥ ಅಂತ. ಈ ಮಾಯ ಅಥವಾ ಮೂಲ ಪ್ರಕೃತಿಗೆ ಯಾತಿಕ ಅದನ್ನ ಈ ಹೆಸರು ಹೇಗ್ ಬರುತ್ತೆ ಅದಕ್ಕೆ ಅಂತ ಹೇಳಿದ್ರೆ, ಈ ನಮ್ಮ ಸೃಷ್ಟಿ ಕ್ರಮದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈ ಮೂಲ ಪ್ರಕೃತಿ ಅನ್ನೋದು ಅದು ಭದ್ರವಾಗಿರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಅದು ಒಂದು ಕ್ರಮದಲ್ಲಿ ಈ ಪ್ರಪಂಚವಾಗಿ ಆಗುತ್ತೆ ಕೊನೆಯಲ್ಲಿ. ಆದ್ರೆ ಆ ಮೂಲ ಪ್ರಕೃತಿಗೆ ನಾಶವಾಗದೇನೆ ಅದೇನ್ ಮಾಡುತ್ತೆ, ಅದು ಹಾಗೆ ಇಟ್ಕೊಂಡೇನೆ ಈ ಮಹತ್ ಅಹಂಕಾರ ಅಂತ ತತ್ವಗಳೆಲ್ಲ ಬರುತ್ತೆ. ಆಮೇಲೆ ಸೂಕ್ಷ್ಮ ಭೂತಗಳೆಲ್ಲ ಬರುತ್ತೆ. ಆಮೇಲೆ ಹಿರಣ್ಯ ಗರ್ಭ ವಿರಾಟ್ ಎಲ್ಲ ಬರ್ತಾರೆ. ಸ್ಥೂಲ ಆಗುತ್ತೆ ಅದು. ಆಮೇಲೆ ಸ್ಥೂಲವಾದ ಪ್ರಪಂಚವಾಗಿ ನಮ್ಗೆ ಕಾಣಿಸ್ಕೊಡುತ್ತೆ ಇವಾಗ. ಸೊ ಹೀಗೆ ಇಂಥ ಒಂದು ಸ್ಥಿತಿ ಬರಕ್ ಮುಂಚೆ ಅದು ಮೂಲಭೂತವಾಗಿ ಮೂಲ ಪ್ರಕೃತಿಯಾಗಿ ಒಂದಿದೆ ಇದೆ ಅದು. ಇವಾಗ ಈ ಪ್ರಳಯ ಅಂತ ಬಂದಾಗ ಈ ಪಂಚಭೂತಗಳಾಗಿಂದ ಉಂಟಾಗಿರೋ ಈ ಭೌತಿಕ ಪ್ರಪಂಚ ಅನ್ನೋದೆಲ್ಲ ಅದರ ಸೂಕ್ಷ್ಮ ಅವಸ್ಥೆಯಲ್ಲಿ ಹೋಗಿ ಸೇರುತ್ತೆ ಅದು. ಆ ಸೂಕ್ಷ್ಮ ಅವಸ್ಥೆ ಅನ್ನೋದು ಅದಕ್ಕೆ ಸೂಕ್ಷ್ಮ ಅವಸ್ಥೆ ಹೋಗಿ ಸೇರುತ್ತೆ ಅದು ಕೊನೆಯಲ್ಲಿ ಏನ್ ಮಾಡುತ್ತೆ, ಮೂಲ ಪ್ರಕೃತಿ ಅನ್ನೋದ್ರೊಳಗೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡು ಆ ಮೂಲ ಪ್ರಕೃತಿ ಮಾತ್ರ ಬೇರೆ ಅದ್ರಲ್ಲೂ ಸೇರ್ಕೊಳ್ಳಲ್ಲ, ಅದು ಮಾತ್ರ ಬ್ರಹ್ಮನ್ ಜೊತೆಗೆ ಅದ್ ಮಾತ್ರ ಇರುತ್ತೆ ಅದು. ಅದಕ್ಕೇನೆ ಮಹಾ ಸಂಸಾರ ಏನು ಮಹಾ ಪ್ರಳಯ ಅಸ್ಮಿ ಅಂತ ಬರ್ತಲ್ಲ, ಅದು ಸೌಂದರ್ಯ ಬರ್ತಲ್ಲ, ಅದು ಆ ಸ್ಥಿತಿ ಅದು. ಹಾಗಾಗಿ ಅವಾಗ ನೀನ್ ಮಾತ್ರ ಇದೆಯಾ ನೀನು ಅಂತ ಬರ್ತಲ್ಲ ಅದು. ಹೀಗಾಗಿ ಈ ಒಂದು ಸ್ಥಿತಿಯನ್ನ ಆ ಶ್ಲೋಕದಲ್ಲಿ ಬರೋ ವಿಷಯನೇದು. ಸೊ ಇಲ್ಲಿ ಆ ಮೂಲ ಪ್ರಕೃತಿ ಮಾತ್ರ ಉಳ್ಕೊಳ್ಳುತ್ತೆ ಕೊನೆಯಲ್ಲಿ. ಅದಕ್ಕೆ ನಾವು ಶಕ್ತಿ ಪಾರ್ವತಿ ಅಂತ ಹೆಸರಾಡಕ್ತಿರೋದು. ಸೊ ಪರಮೇಶ್ವರ ಕರೆಕ್ಟ್. ಹೀಗೆ ಇದರಲ್ಲಿ ಇಲ್ಲಿ ಕೂಟಸ್ಥ ಅನ್ನೋದು ಅದು ಯಾವುದೇ ಅಕ್ಷರ ಹಾಗೆ ಇರುತ್ತಲ್ಲ, ಅದಕ್ಕಾಗಿ ಕೂಟಸ್ಥ. ಅದನ್ನ ಅಕ್ಷರ ಅಂತ ಕರೀತಾರೆ ಇಲ್ಲಿಂದ. ನೋಡಿ, ಈ ಅಕ್ಷರ ಅನ್ನೋ ಶಬ್ದಕ್ಕೆ ಬ್ರಹ್ಮಕ್ಕೂ ಅಕ್ಷರ ಅಂತ ಕರೀಬಹುದು. ಈ ಮಾಯಾ ಅಥವಾ ಮೂಲ ಪ್ರಕೃತಿ ಇದೆಯಲ್ಲ, ಅದಕ್ಕೂ ಅಕ್ಷರ ಅಂತ ಕರೀತಾರೆ. ಯಾತಿಕೆ ಮಾಯೆಗೆ ಆತರ ಹೆಸರು ಅಂತ ಹೇಳಿದ್ರೆ, ಅದು ಬಾಕಿ ಇದೆಲ್ಲ ಪ್ರಳಯ ಆದ್ರೂ ಕೂಡ ಅದರಲ್ಲೇ ಎಲ್ಲವನ್ನೂ ಇಟ್ಕೊಂಡಿರುತ್ತೆ ಅದು, ಅದ್ರ ಗರ್ಭದಲ್ಲಿ ಇಟ್ಕೊಂಡಿರುತ್ತೆ ಅದು. ಆಮೇಲೆ ಅದು ಅಳಿದೇ ಇರುತ್ತೆ ಅದು ಇದಾಗಲ್ಲ, ಅದಕ್ಕೆ ನಾಶವಾಗಲ್ಲ ಅದು. ಅದಕ್ಕೆ ಯಾವಾಗ ನಾಶ ಬರುತ್ತೆ ಅಂತ ಹೇಳಿದ್ರೆ, ಯಾವನಾದ್ರೂ ಒಬ್ಬ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವಾಗ ಈ ಮಾಯೆ ಅವನ ಪಾಲಿಗೆ ಇಲ್ವೇ ಇಲ್ಲ ಅದು. ಅವನ ಪಾಲಿಗೆ ಈ ಮಾಯೆ ಅನ್ನೋದು ಇರೋದೇ ಇಲ್ಲ. ಇನ್ಮೇಲೆ ಅದು ಸೃಷ್ಟಿ ಸ್ಥಿತಿ ಎಲ್ಲ ಮಾಡಕ್ಕೆ ಅದಕ್ಕೇನು ಅವನ್ಗೆ ತೋರ್ಸಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಅದಕ್ ಮುಂಚೆ ಕೂಡ ಅವ್ನಿಗೆ ಯಾವ ತರ ತಿಳುವಳಿಕೆ ಬರುತ್ತೆ ಅಂದ್ರೆ, ಇದಕ್ ಮುಂಚೆ ಕೂಡ ಈ ಮಾಯೆ ನನ್ಗೇನು ಮಾಡಿಲ್ಲ ಅಂತಾನೆ ತಿಳ್ಕೊಳ್ತಾನ ಅವನು. ಆದ್ರೆ ಹಾಗಾಗಿ ಈ ಮಾಯಾ ಅಥವಾ ಮಾಯೆಗೆ ಅಕ್ಷರ ಅಂತ ಯಾತಕ್ಕೆ ಹೆಸರು ಅಂತ ಹೇಳಿದ್ರೆ, ಅದು ಕ್ಷರವಾಗದೇ ಇರುತ್ತೆ ಅದು. ಅಂದ್ರೆ ಹೇಗೆ ಈ ಅದರ್ ಬೀಯಿಂಗ್ಸ್ ಎಲ್ಲ, ಅದರ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ನಾಶವಾಗುತ್ತೋ ಇದರಲ್ಲಿ ಮಾಯೆ ಪ್ರಳಯದಲ್ಲಿ, ಆ ತರ ಇದು ನಾಶವಾಗೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದಕ್ಕಾಗಿ ಇದನ್ನ ಅಕ್ಷರ ಅಂತ ಹೇಳಿದ್ರು. ಆದ್ರೆ ಉತ್ತಮ ಪುರುಷ ಅಂತ ಇದೆಯಲ್ಲ ಬ್ರಹ್ಮಸ್ವರೂಪ ಅನ್ನೋದು, ಅದು ಇದಕ್ಕಿಂತಲೂ ಮೇಲು, ಇದಕ್ಕಿಂತ ದಾಟಿರೋದು ಅದು ಅಂತ. ಹಾಗಾದ್ರೆ ಏನಾಯ್ತು, ಇವಾಗ 3 ವಿಭಾಗ ನಾವು ಮಾಡ್ಕೋಬಹುದು. ಕ್ಷರ ಅನ್ನೋದು ನಮ್ಗೆ ಯಾವ್ಯಾವ್ದೆಲ್ಲ ಮ್ಯಾನಿಫೆಸ್ಟ್ ಆಗಿ ಬಂದ್ಬಿಟ್ಟಿದ್ಯೋ ಅದು. ಅಕ್ಷರ ಅನ್ನೋದು ಅನ್ಮ್ಯಾನಿಫೆಸ್ಟ್ ಆಗಿ ಇರೋ ಚೈತನ್ಯ ಇರೋ ಮಾಯಾ ಸ್ವರೂಪ, ಮಾಯಾ ಮೂಲ ಪ್ರಕೃತಿ ಅನ್ನೋದು, ಅದು 2ನೇದು. 3ನೇದು ಆ ಮಾಯೆಗಿಂತನೂ ಸಟಲ್ ಆಗಿ ಮಾಯೆಯನ್ನು ದಾಟಿರೋದು, ಅದೇ ಮಾಯೆಗೂ ಕೂಡ ಅಧಿಷ್ಠಾನವಾಗಿರೋದು ಚೈತನ್ಯ ಸ್ವರೂಪ ಅದು. ಹಾಗಾಗಿ ಕ್ಷರ ಅನ್ನೋದು ಜಡ, ಅಕ್ಷರ ಅನ್ನೋದು ಅದು ಜಡಾನೆ. ಆದ್ರೆ ಆ ಜಡದಲ್ಲಿ 2 ವಿಭಾಗ ಮಾಡ್ಕೊಂಡು, ಒಂದು ಸೂಕ್ಷ್ಮ ಜಡ, ಇನ್ನೊಂದು ಸ್ಥೂಲ ಜಡ ಅಂತ ಮಾಡ್ಕೊಬೋದು. ಸ್ಥೂಲ ಜಡ ಅನ್ನೋದೇ ಅಕ್ಷರ ಅನ್ನೋದು, ಸೂಕ್ಷ್ಮವಾದ ಜಡ ಅನ್ನೋದು ಅಕ್ಷರ ಅನ್ನೋದು. ಆದ್ರೆ ಈ ಬ್ರಹ್ಮವು ಅನ್ನೋದು ಬ್ರಹ್ಮ ಅಂದ್ರೆ ತುರಿಯ ಅಂತ ಅದಕ್ಕೆ ಕರೀತಾರೆ. ಚತುರ್ಥಮ್ ಅಂತ ಮಾಂಡುಕ್ಯದಲ್ಲಿ ಹೆಸರು ಅದಕ್ಕೆ. ಅಂತ ಒಂದಕ್ಕೆ ಉತ್ತಮ ಪುರುಷ ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಮಾಯಾ ಅನ್ನಕ್ಕೂ ದಾಟಿ ಹೌದು, ಮಾಯಾಗೆ ಅಕ್ಷರ ಅಂತ ಒಂದು ಹೆಸರಿದೆ. ಯಾಕೆ ಅಂದ್ರೆ ಅದು ನಾಶ ಆಗೋದಿಲ್ಲ ಅನ್ನಕ್ಕೆ. ಬ್ರಹ್ಮಕ್ಕೂ ಅಕ್ಷರ ಅಂತ ಅದು ಬೇರೆ ಸೆನ್ಸಲ್ಲಿ. ಆದ್ರೆ ಈ ಮಾಯೆಗೆ ಅಕ್ಷರ ಅನ್ನೋ ಇದಕ್ಕೆ ಈ ಕಾರಣದಿಂದ ಹೇಳುದು. ಬಟ್ ಆ ಮಾಯೆಗೂ ಕೂಡ ಕೊನೆಯಲ್ಲಿ ಏನಾಗುತ್ತೆ, ಇದು ಈ ಆತ್ಮಜ್ಞಾನ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಇರುವಿಕೆ ಹೊಟ್ಟೋಗುತ್ತೆ. ಈವನ್ ಅದರ್ವೈಸ್ ಅದಕ್ಕೆ ಇರುವಿಕೆ ಇಲ್ಲ ನಿಜವಾಗಿ ನೋಡಿದ್ರೆ. ಯಾಕಂದ್ರೆ ಬ್ರಹ್ಮಸ್ವರೂಪದ ಒಂದು ಇರುವಿಕೆ ಇಟ್ಕೊಂಡೇ ಇದು ತೋರ್ಕೊಳ್ತಾ ಇದೆ. ಆ ಬ್ರಹ್ಮಸ್ವರೂಪ ಅನ್ನೋ ಒಂದು ಬೇಸಿಸ್ ಇಲ್ಲದೆ ಹೋದ್ರೆ ಈ ಮಾಯೆ ಕೂಡ ನಿಲ್ಲಕ್ಕೆ ಆಗೋದೇ ಇಲ್ಲ. ಅದಕ್ಕೇನೆ ನಮ್ಮ ಇವರು ಸುರೇಶ್ವರಾಚಾರ್ಯರು ಈ ಅವಿದ್ಯೆ ಮಾಯೆ 2 ಒಂದೇನೆ. ಅದಕ್ಕೆ ಅವರು ಆ ಮಾಯೆ ಅನ್ನೋದು ಎಷ್ಟು ಅವಿದ್ಯೆ ಮಾಯೆ ಅದು ಎಷ್ಟು ಅದಕ್ಕೆ ಎಷ್ಟು ಲೋಲವಾಗಿದೆ, ಅದಕ್ಕೆ ಒಂದು ಸ್ಥಿರವಾಗಿಲ್ಲ, ಅಸ್ಥಿರವಾಗಿದೆ ಅಂತ ಹೇಳಕ್ಕೆ ಅವರು ಹೇಳ್ತಾರೆ. ಈ ಮೂಗಿನ ತುದಿ ಮೇಲೆ ಒಂದು ಎಲ್ಸಿ ಹಣ್ಣು ಇಟ್ಕೊಂಡ್ರೆ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗುತ್ತೆ, ಅದನ್ನ ಒಂದು ಕ್ಷಣದಲ್ಲಿ ಬಿದ್ದೋಗ್ಬಿಡುತ್ತೆ ಅದು. ಆ ತರನೇ ಈ ಮಾಯೆ ಅನ್ನೋದು ಕೂಡ, ಅದನ್ನ ಎನ್ಕ್ವೈರಿ ಮಾಡಕ್ ನೀನ್ ಶುರು ಮಾಡಿದ್ರೆ ಅದಿರೋ ಜಾಗಾನೇ ಗೊತ್ತಾಗಲ್ಲ, ಅಲ್ಲಿ ಹೋಗುತ್ತೆ ಅದು. ಯಾಕಂದ್ರೆ ನಮ್ಮನ್ನ ನೋಡಕ್ ಒಬ್ಬ ಇದ್ದಾನೆ ಅಂತ ಬಂದಾಗ
ಅದನ್ನ ನನಗೆ ಗಮನಿಸಕ್ಕೆ ಒಬ್ಬ ಇದಾನೆ ಅಂತ ನೋಡಿದಾಗ ಗೊತ್ತಾದಾಗ ಅದು ಪರಾರಿ ಆಗ್ಬಿಡುತ್ತೆ. ಇದಕ್ಕೆ ರಮಣ ಮಹರ್ಷಿಗಳೆಲ್ಲ ಹೇಳೋದು, ಒಬ್ಬ ಕಳ್ಳ ಇದ್ದಾನೆ ಅಂತ ಹೇಳಿದ್ರೆ ಆ ಕಳ್ಳನ್ನ ಒಬ್ಬ ಯಾರು ನೋಡ್ತಾ ಇದ್ದಾನೆ, ಪೊಲೀಸ್ ನೋಡ್ತಾ ಇದ್ದಾನೆ ಅಂತ ಹೇಳಿದಾಗ ಕಳ್ತನ ಅವ್ನು ಮಾಡಕ್ಕೆ ಅಲ್ಲಿ ಮುಂದಾಗಲ್ಲ. ಅವನು ಯಾರು ನೋಡದೇ ಇರೋ ಸಮಯದಲ್ಲಿ ಅವನ ಕೆಲಸ ಎಲ್ಲ ಮಾಡ್ತಾನೆ. ಹಾಗಾಗಿ ಈ ಸಾಕ್ಷಿಯಾಗಿದ್ದುಕೊಂಡು ನಾವು ಅದನ್ನ ನೋಡಕ್ ಶುರು ಮಾಡಿದಾಗ ಅದಕ್ಕೆ ಬಲ ಹೊಟ್ಟೋಗುತ್ತೆ ಅದಕ್ಕೆ ಅಂತ. ಇದಕ್ಕೇನೆ ನೋಡಿ ಹೇಳೋದು ಕೂಡ ಎಲ್ಲರೂ ಮಹಾತ್ಮರೆಲ್ಲ ಹೇಳ್ತಾರೆ. ಸಾಧಕರು ಪ್ರಶ್ನೆ ಕೇಳ್ತಾರಲ್ವಾ, ನೋಡಿ ನಮ್ಗೆ ಏನೇನೋ ಥಾಟ್ಸ್ ಬರ್ತಾ ಇದೆ, ನಮ್ಗೆ ಮೆಡಿಟೇಷನ್ ಕೂತ್ಕೊಂಡಾಗ ಥಾಟ್ಸ್ ಬರುತ್ತೆ, ಯಾವ್ಯಾವ್ದೋ ಸಮಯದಲ್ಲಿ ಏನೇನೋ ಥಾಟ್ಸ್ ಬರುತ್ತೆ ಅಂತ. ನೋಡು, ನಿನ್ನ ಥಾಟ್ಸ್ ನೆಲ್ಲ ನೀನು ಗಮನಿಸು ಫಸ್ಟ್ ಅಂತ ಹೇಳ್ತಾರೆ. ಗಮನಿಸು ಅಂದ್ರೆ ಅದಕ್ಕೆ ಸಾಕ್ಷಿಯಾಗಿರು ನೀನು ಅಂತ. ನೀನು ಯಾವಾಗ ಅದಕ್ಕೆ ಸಾಕ್ಷಿಯಾಗಿದ್ಯೋ ಅವಾಗ ಅದಕ್ಕೆ ಬಲ ಹೊಟ್ಟೋಗುತ್ತೆ ಅದು ಅಂತ. ನೀನ್ ನೋಡ್ತಾ ನೋಡ್ತಾ ಅದಕ್ಕೆ ಬಲ ಹೊಟ್ಟೋಗುತ್ತೆ. ಅದು ನೀನು ಗಮನಿಸಕ್ ಶುರು ಮಾಡಕ್ ಮುಂಚೆ ನಿನ್ಗೆ ಯಾವ ತರ ಅದು ಬಾಧೆ ಕೊಡ್ತಾ ಇತ್ತು ನಿನ್ಗೆ ಆ ತರ ಕೊಡೋದಿಲ್ಲ ಆಮೇಲೆ ಅಂತ. ಅದೆಲ್ಲ ಅನುಭವದಲ್ಲಿ ಕಂಡುಕೊಂಡೇ ಅವ್ರ ಹತ್ರ ಹೇಳಿದಾರೆ. ಸೊ ಹೀಗೆ ಈ ಮಾಯೆ ಅನ್ನೋದು ಕೂಟಸ್ಥ ಅಂತ ಹೇಳಿದ್ರು, ಅದಕ್ಕೆ ಅಕ್ಷರ ಅಂತ ಹೇಳುತ್ತೆ ಅಂತ ಗೀತೆ ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ ಹೀಗೇನೆ. ಆಮೇಲೆ ಸರಿ, ಇವಾಗ ಈ ಶ್ಲೋಕ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಉತ್ತಮ ಪುರುಷಸ್ತು ಅನ್ಯಃ, ಇವುಗಳಿಂದ ಬೇರೆ ಆಗಿರೋದು, ಈ ಎರಡಕ್ಕಿಂತ ಬೇರೆ ಆಗಿರೋದು, ಟೋಟಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ ಆಲ್ ಟುಗೆದರ್. ಅದು ಉತ್ತಮ ಪುರುಷ ಅನ್ನೋದು. ಪರಮಾತ್ಮ ಐತಿ ಉದಾಹೃತ, ಅದನ್ನೇ ಪರಮಾತ್ಮ ಅಂತ ಹೇಳಿರೋದು ಅಂತ. ಅದನ್ನ ಯೋ ಲೋಕತ್ರಯಂ ಆವೇಶ್ಯ ಬಿಭರ್ತ್ಯವೇ ಈಶ್ವರ ಅಂತ ಹೇಳ್ಬಿಟ್ಟು ಅದು ಬರುತ್ತೆ ಗೀತೆಯಲ್ಲಿ. ಆ ಕೊನೆ ಪಾದವನ್ನು ಮತ್ತು ಕೊನೆ ಲೈನ್ ನ ಇವ್ರ ಶ್ಲೋಕವನ್ನು ಹಾಕಿದ್ದಾರೆ. ಇದನ್ನ ಇತಿಹಾಹ ಭಗವಾನ್ ಕಾರ್ಯಕಾರಣಾಭ್ಯಾಂ ತಂ ಉತ್ತಮಂ ಅಂತ. ಸೊ ಈ ಕಾರ್ಯ ಅನ್ನೋದು ಅಕ್ಷರ ಅನ್ನೋ ಕೂಟಸ್ಥ ಅನ್ನೋದು, ಸರಿ ಕಾರ್ಯ ಅನ್ನೋದು ಈ ಕ್ಷರ ಅನ್ನೋ ಈ ಹೊರಗಡೆ ಬಂದಿರೋ ಮ್ಯಾನಿಫೆಸ್ಟ್ ವರ್ಲ್ಡ್ ಅದು. ಈ ಅಕ್ಷರ ಅನ್ನೋದು ಕಾರಣವಾಗಿರೋದು. ಈ ಕಾರ್ಯ ಕಾರಣ ಎರಡಕ್ಕೂ ದಾಟಿರೋದು ಈ ಬ್ರಹ್ಮ ಅಂತ ಹೇಳಿರೋದು ಈ ವಿಷಯನೇ ಮಾಂಡುಕ್ಯದಲ್ಲೂ ಬಂದಿರೋದು. ಆ ಮೊದಲು 3 ಅವಸ್ಥೆಗಳು ಅಂತ ತೋರಿಸಿದಾಗ ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ ಎರಡು ಕೂಡ ಕಾರ್ಯ ಅನ್ನೋದು ಬರುತ್ತೆ. ಕಾರಣ ಅನ್ನೋದು ಸುಷುಪ್ತಿ ಅವಸ್ಥೆ, ಅದೇ ಬೀಜಾವಸ್ಥೆ ಅನ್ನೋದು ಸೀಡ್ ಫಾರ್ಮ್ ಅಲ್ಲಿ ಇರುತ್ತೆ ಅದು. ಆದ್ರೆ ಅದನ್ನು ದಾಟಿರೋದು ತುರಿಯ ಅನ್ನೋದು ತುರಿಯ ಚತುರ್ಥಮ ಅಂತ ಹೇಳ್ಬಿಟ್ಟು ನಾಂತ ಪ್ರಜ್ಞಂ ನೋವೈತ ಪ್ರಜ್ಞಂ ಅಂತ ಹೇಳ್ಬಿಟ್ಟು ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಅಂತ ಹೇಳಿದ್ರು. ಅದನ್ನು ಹೀಗೆ ವಿಭಾಗ ಮಾಡಿದ್ದಾರೆ ಗೀತೆಯಲ್ಲಿ. 15ನೇ ಅಧ್ಯಾಯದಲ್ಲಿ ಬಂದಿರೋದು ಇದೇ ವಿಷಯನೇ. 13ನೇ ಅಧ್ಯಾಯದಲ್ಲೂ ಕೂಡ ಇದೇ ವಿಷಯನೇ ಬೇರೆ ರೀತಿಯಲ್ಲಿ ಬಂದಿದೆ. ಇವಾಗ ನಾವು ಮಾಡ್ತಾ ಇರೋ ಚಾಂದೋಗ್ಯ ಪರಿಸ್ಥಿತಿ ಇದೇ ವಿಷಯನೇ ಬೇರೆ ಬೇರೆ ಮಾತುಗಳಲ್ಲಿ ಬಂದಿದೆ ಅಷ್ಟೇ. ಹೀಗೆ ನಾವು ನಿಲ್ಲಿಸಿರೋದಕ್ಕೆ ಮುಂದಕ್ಕೆ ಇನ್ನು ಸ್ವಲ್ಪ ಶ್ಲೋಕಗಳಿದೆ ಈ ಅಧ್ಯಾಯದಲ್ಲಿ. ಶಾಸ್ತ್ರಂ ಶಾರೀರಮೀಮಾಂಸಂ ಮಹಿಷಿ, ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.